ಪ್ರಾರಬ್ಧ ವಶದಿಂದೆ ಮಾಯಾತ್ಮ ಜೀವಂಗೆ ಶಾರೀರ ಭೋಗವು ಅರಿವಿಗೆಲ್ಲ ಅನ್ನುವ ಸೂತ್ರ ಆರಂಭವಾಗಿ, ಇಲ್ಲದ ಘಟಾದಿಗಳಲ್ಲಿ ಮೃತ್ತಿಕೆ ನೋಡಲ್ ಉಳ್ಳಂತೆ ವರ್ತಿಸುತಿಹ ಪಾಂಗು ಅನ್ನುವವರೆಗಿನ ಗ್ರಂಥದ ಚಿಂತನೆಯಾಗಿದೆ. ಅದರ ಮುಂದಿನ ನುಡಿ ಏನಂತಾರೆ, ಇಲ್ಲದೇ ಇರುವ ವಸ್ತುಗಳಲ್ಲಿ ಇರುವ ವಸ್ತುವಿನ ವ್ಯವಹಾರವು ಹೇಗೆ ಘಟಿಸುತ್ತದೆ ಅನ್ನುವ ಚಿಂತನೆ ನಡೆದಿದೆ. ಜಗತ್ತನ್ನೋದು ಇಲ್ಲ, ಇಲ್ಲದೇ ಇರುವ ಜಗತ್ತಿನಲ್ಲಿ ಶಾರೀರ ಭೋಗ ಆತ್ಮನಿಗೆ ಇಲ್ಲ, ಜಡವಾದ ವರ್ಗಕ್ಕಿದೆ ಅಂತ ಹೇಳಿದ್ರಿ. ಪರಂತು ಜಗತ್ತಿಲ್ಲ, ಇಲ್ಲದೇ ಇರುವ ಜಗತ್ತಿನಲ್ಲಿ ವ್ಯವಹಾರ ಜಡವಾದ ಪದಾರ್ಥಕ್ಕೆ ಇದೆ ಅಂತ ಹೇಳಿದ್ದು ಕೂಡ ನನಗೆ ಆಶ್ಚರ್ಯವಾಗಿದೆ ಅನ್ನುವಂತಹ ಸಂಶಯವನ್ನು ಮೈತ್ರೇಯಿ ಹೊಂದಿದ್ದಾಳೆ ಅಂತಿಟ್ಟುಕೊಂಡು ದೃಷ್ಟಾಂತಗಳನ್ನು ಕೊಟ್ಟು ಸಂಶಯವನ್ನು ಪರಿಹಾರ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ನೋಡೋಣ. ಕಟಕಾದಿಗಳು ಪೊನ್ನಿನೊಳು ತೋರ್ಪವು ಇಲ್ಲದೆ ಘಟಿಪುದು ಖುಷಿಯಾದ ವ್ಯವಹಾರದಂತೆ ನೋಡಲ್ ಆ ಪರಿಯೋಳ್ ಈ ಜಗವು ಇಂತು ನಟಿಸುಗೆ ಆತ್ಮನೋಳು ಅದು ಖುಷಿದೋರ್ಕೆ. ಕಟಕಾದಿಗಳು ಕಿವಿಯಲ್ಲಿ ಇಡುವಂತಹ ಆಭರಣವನ್ನೇ ಮೊದಲು ಮಾಡಿಕೊಂಡು ಎಲ್ಲ ಆಭರಣಗಳು, ಆದಿಪದ್ದಿಂದ ಕಟಕಾದಿಗಳು. ಪೊನ್ನಿನೊಳು ಬಂಗಾರದಲ್ಲಿ ಇಲ್ಲದೆ ತೋರ್ಪವು. ಬಂಗಾರದಲ್ಲಿ ಆಭರಣಗಳು ಇಲ್ಲವೇ ಇಲ್ಲ, ಇಲ್ಲದೇ ಇದ್ದರೂ ಕೂಡ ಅವು ತೋರುತ್ತವೆ. ಯಾವಾಗ ವಿಚಾರ ಮಾಡಿದಾಗ. ವಿಚಾರ ಮಾಡದೇ ಇದ್ರೆ ಏನಾಗ್ತದೆ, ಅವು ಖರೆ ಅನ್ನಿಸ್ತದೆ. ಆಭರಣಗಳನ್ನು ತಗೊಳಕ ಬರ್ತದಂತ ಮಾತಾಡ್ತೇವೆ ಸುಮ್ಮನೆ. ಕೊಡೋದು ಬಂಗಾರ, ತಗೊಳ್ಳೋದು ಬಂಗಾರ. ಈ ನವರಾತ್ರಿ ಹಬ್ಬ ಒಂದು ಬರ್ತದಲ್ಲ, ಬನ್ನಿ ಮುಡಿವಾಗ ಏನಂತೀರಿ? ನಾವು ನೀವು ಬಂಗಾರದಂಗೆ ಇರೋಣ ಅಂತೀರಿ? ಇಲ್ಲ, ಲೋಕಾರೂಢಿ ಮಾತು. ನಾವು ನೀವು ಬಂಗಾರದಂಗೆ ಇರೋಣ. ಅಲ್ಲಿ ಏನು ಕೊಡ್ತಾ ಇದ್ದೀರಿ ನೀವು? ಬನ್ನಿ ಕೊಡ್ತಾ ಇದ್ದೀರಿ. ಅದಕ್ಕೆ ಏನಂತ ಇದ್ದೀರಿ? ಬಂಗಾರದಂಗೆ ಇರೋಣ ಅಂತೀರಿ. ಅದನ್ನು ಒಂದಿಟ್ಟು ಹೇಳ್ತೀನಿ, ಸಂದರ್ಭ ಬಂದಿದೆ. ಬಂಗಾರ ಅಥವಾ ಬಂಗಾರ ಅದು ಯಾವಾಗಲೂ ಒಂದೇ ಥರನಾಗಿರ್ತದೆ. ಅದು ಆಭರಣ ಆಗುವಾಗಲೂ ಹಾಗೆ, ಆಭರಣ ಆಗದೇ ಇದ್ದಾಗಲೂ ಹಾಗೆ, ತಿಪ್ಪಿ ಕುಳಿಯಲ್ಲಿ ಬಿದ್ದಾಗಲೂ ಹಾಗೆ. ಅದರಲ್ಲಿ ವಿಕಾರ ಆಗುವ ತನವೇ ಇಲ್ಲ. ಯಾವುದರಲ್ಲಿ? ಬಂಗಾರದಲ್ಲಿ. ನಮಗೆ ವಿಕಾರ ಹೊಂದಿದಂಗೆ ಕಾಣಬಹುದು, ಆಭರಣ ವಿಕಾರ ಹೊಂದಿದಂಗೆ ಆಗಿರಬಹುದು, ಪರಂತು ಅಲ್ಲಿ ವಿಕಾರ ಇಲ್ಲ. ಕೇವಲ ವಾಚಾರಂಭಣ ಅದು. ಬರೇ ಇರೋದು ಬಂಗಾರ, ನುಡಿದು ಮಾತ್ರ ಆಭರಣ. ಆ ಬಂಗಾರ ಯಾವಾಗಲೂ ಕೆಡದೇ ಇರುತ್ತದೆ ಅಲ್ಲ, ಹಂಗೆ ನಾವು ನೀವು ಯಾವಾಗಲೂ ಕೆಡದೇ ಇರೋಣ ಅಂತ ಅದರ ಅರ್ಥ. ಏನು ಬನ್ನಿ ಕೊಡ್ತೇವಲ್ಲ, ಬಂಗಾರದಂಗೆ ಇರೋಣ ಅಂದ್ರೇನು? ನಾವು ನೀವು ಯಾವಾಗಲೂ ಧರ್ಮದಿಂದ ಭ್ರಷ್ಟರಾಗದೆ ನೀತಿವಂತರಾಗಿ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳೋಣ ಅನ್ನುವಂಥ ಅಭಿಪ್ರಾಯ ಅದರಾಗಿದೆ. ಆಯಿತು. ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ. ಯಾಕೆ ಹಿಂಗೆ ಹೇಳ್ತೀರಿ? ಮೊದಲು ಅವ್ರು ಹೇಳ್ಕೊಂಬಂದಾರೆ, ಅದಕ್ಕೆ ಹಿಂಗೆ ಹೇಳ್ತೇವೆ. ರೂಢಿ ಬಂಗಾರದಂಗೆ ಇರೋಣ ಅಂತ. ಇಲ್ಲಿ ನಮಗೆ ಬೇಕಾದದ್ದೇನು? ಬಂಗಾರದಲ್ಲಿ ಆಭರಣದ ಅಸ್ತಿತ್ವ ಇದೆ ಏನು ಅಂತ ಕೇಳಿದ್ರಿ. ಅಲ್ಲ, ಬಂಗಾರ ಬಿಟ್ಟು ತೆಗೆದುಕೊಡು ಆಭರಣವನ್ನು ಬಂಗಾರ ಬಿಟ್ಟು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಈ ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ ಇನ್ನೊಂದು ರೀತಿಯಿಂದ. ಅವ್ನು ಬಂಗಾರ ತೂಕ ಮಾಡ್ತಾನಪ್ಪ, ಆಭರಣ ತೂಕ ಮಾಡೋದಿಲ್ಲ ಅಂತ ಮಾತಾಡಿದ್ದೇವೆ.
ಇಲ್ಲಿ ಬಂಗಾರದಲ್ಲಿ ಆಭರಣಗಳು ಇಲ್ಲವೇ ಇಲ್ಲ. ಅದನ್ನು ಬರೀತಾರೆ ಕಟಕಾದಿಗಳು ಪೊನ್ನಿನೊಳು ಇಲ್ಲದೆ ತೋರ್ಪವು. ಪೊನ್ನಿನೊಳು ಅಂದರೆ ಬಂಗಾರದಲ್ಲಿ ಇಲ್ಲದೆ ತೋರುತ್ತವೆ. ಹಾಗೆಯೇ ಪುಷಿಯಾದ ವ್ಯವಹಾರ ದಿಟದಂತೆ ಗಟಿಪುದು. ಇನ್ನೂ ಒಂದು ಶಬ್ದ ಇದೆ, ಇದು ಏನಂತಾರೆ, ನೋಡಲ್, ವಿಚಾರ ಮಾಡಲು. ಆ ಪರಿಯೊಳು ಅಂದ್ರೆ ಇಲ್ಲದೆ ಇರುವಂತಹ ಆಭರಣಗಳು ಬಂಗಾರದಲ್ಲಿ ತೋರಿದಂತೆ ಇಲ್ಲದೆ ಇರುವ ಜಗತ್ತು ಆತ್ಮನಲ್ಲಿ ತೋರುತ್ತಿದೆ. ಜಗತ್ತು ಎಂದೆಂದೂ ಇಲ್ಲ, ಎಲ್ಲವೂ ಆತ್ಮಸ್ವರೂಪವೇ. ವಿವರ್ತವಾದ ಭಾಳ ಮುಖ್ಯ ನಂಬುದು, ಬೇರೆವಾದ ತಗೋಬೇಡ್ರಿ. ವಿವರ್ತವಾದ ತಗೊಂಡಾಗ ಇದೆಲ್ಲ ಹೊಂದಗಡೆ ಆಗ್ತದೆ. ಹಗ್ಗದ ತುಂಡು ಬಿದ್ದಾಗ ಒಬ್ಬ ಹಾವು ಅಂದ, ಒಬ್ಬ ಪೂಮಾಲೆ ಅಂದ, ಒಬ್ಬ ಭೂಚಿದ್ರ ಅಂದ, ಒಬ್ಬ ಗೋಮೂತ್ರ ಅಂದ. ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಅಲ್ಲಿ ಇರೋದೇನೋ ಒಂದೇ, ಹಗ್ಗದ ತುಂಡು ಒಂದೇ ಇದೆ ಅಲ್ಲಿ. ಪರಂತು 4 ಮಂದಿಗೆ 4 ಥರನಾಗಿ ಕಂಡಿತದು. ಯಾಕೆ? ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ. ಹಾಗೆ ಆತ್ಮತತ್ವ ಒಂದೇ ಇದೆ, ಅದರಲ್ಲಿ ಜಗತ್ತನ್ನು ನೋಡ್ತಾ ಇದ್ದೇವೆ ನಾವು. ಅನೇಕ ವಿಧವಾದ ವಿಭಾಗವನ್ನು ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ ಅನೇಕ ವಿಧವಾದ ವಿಭಾಗ ನೋಡ್ತಾ ಇದ್ದೇವೆ. ಈ ಅನೇಕ ವಿಧವಾದ ವಿಭಾಗ ಏನಿದೆ, ನಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಇರುವ ಬ್ರಹ್ಮವನ್ನೇ ಆ ರೀತಿಯಲ್ಲಿ ನೋಡುತ್ತಿದ್ದೇವೆ. ಇರುದ ಬ್ರಹ್ಮ. ಈ ಪೂರ್ವದಲ್ಲಿ ವ್ಯಾಖ್ಯಾನ ಮಾಡಿದ್ದನ್ನು ನೆನಪು ಮಾಡ್ತೇನೆ. ಶರೀರಕ್ಕೆ ಇರುವಿಕೆ ಇಲ್ಲ. ಶರೀರಕ್ಕಷ್ಟೇ ಅಲ್ಲ, ಯಾವ ಪದಾರ್ಥಕ್ಕೂ ಇರುವಿಕೆ ಇಲ್ಲ. ಶರೀರ ಇಟ್ಕೊಳ್ಳೋಣ ಈಗ ನಾವು, ಯಾಕಂದ್ರೆ ಸಮೀಪ ಇದೆ ದೃಷ್ಟಾಂತ. ಇದಕ್ಕೆ ಇರುವಿಕೆ ಇಲ್ಲದೆ ಇದ್ದರೂ ಕೂಡ ಇದ್ದಂತೆ ತೋರುತ್ತಿದೆ. ಇದು ಶಾಸ್ತ್ರೀಯ ಭಾಷೆ. ಇದೆ ಅಂತ ನಾವು ಒಪ್ಪಿಕೊಂಡಿದ್ದೇವೆ. ಈ ಶರೀರ ಐತೆ ಅಂತ ಒಪ್ಪಿಕೊಂಡಿದ್ದೀರೋ ಅಥವಾ ಇಲ್ಲಂತ ಒಪ್ಪಿಕೊಂಡಿದ್ದೀರೋ? ಐತೆ ಅಂತ ಒಪ್ಪಿಕೊಂಡಿದ್ದೀವಿ. ವಿಚಾರ ಮಾಡಿದರೆ ಅದಕ್ಕೆ ಇರುವಿಕೆ ಐತೇನೋ? ಪ್ರತಿ ಕ್ಷಣದಲ್ಲಿ ಬದಲಾಗ್ತದೆ. ಇರುವಿಕೆ ಇಲ್ಲ. ಇರುವಿಕೆ ಅಂತೂ ಇಲ್ಲವೇ ಇಲ್ಲ. ಇಲ್ಲದೆ ಇರುವ ಆಭರಣಗಳು ಬಂಗಾರದಲ್ಲಿ ತೋರಿದಂತೆ ಇಲ್ಲದೆ ಇರುವ ಪುಷಿಯ ಜಗತ್ತು ಆತ್ಮನಲ್ಲಿ ತೋರುತ್ತಿದೆ. ಇರುವಿಕೆ ಯಾರ್ದು? ಆತ್ಮನ ಇರುವಿಕೆ. ಶರೀರಕ್ಕೆ ಇರುವಿಕೆ ಇಲ್ಲ. ಆತ್ಮನ ಇರುವಿಕೆಯನ್ನು ಪಡೆದುಕೊಂಡು ಜಗತ್ತು ಇದ್ದಂತೆ ತೋರುತ್ತಿದೆ. ಬಂಗಾರದ ಇರುವಿಕೆಯನ್ನು ಪಡೆದುಕೊಂಡು ಇಲ್ಲದೆ ಇರುವ ಆಭರಣಗಳು ತೋರಿದಂತೆ. ದಾರ್ಷ್ಟಾಂತ ಒಂದುಗಡೆ ಆಯ್ತಲ್ಲ ನೋಡ್ರಿ. ಇಲ್ಲೊಂದು ವಾಕ್ಯ ಉಳಿತಾನೆ, ನೋಡಲ್, ವಿಚಾರ ಮಾಡಲು. ಆ ಪರಿಯೋಳ್, ಕಟಕಾದಿಗಳು ಇಲ್ಲದೆ ಇದ್ದರೂ ಕೂಡ ಬಂಗಾರದಲ್ಲಿ ತೋರಿದಂತೆ. ಆ ಪರಿಯೋಳ್ ಜಗವು, ಈ ಜಗವು ಇಂತು ಅಂದ್ರೆ ಹೇಳಿದ ಪ್ರಕಾರ. ಇಲ್ಲದೆ ಇರುವಂಥ ಜಗತ್ತು, ಇಲ್ಲದೆ ಇರುವಂಥ ಆಭರಣಗಳು ಹೇಳಿದ ಪ್ರಕಾರ ಅಂದ್ರೆ ಬಂಗಾರದಲ್ಲಿ ಇಲ್ಲ. ಜಗವು ಇಂತು ನಟಿಸುಗೆ ಜಗವು ಬಿಡೋಣ ಅದನ್ನು. ಆ ಪರಿಯೋಳ್, ಇನ್ನೊಂದು ಮಾತು ಹೇಳಿವಲ್ಲ, ಏನಂದ್ರೆ ಪುಷಿಯಾದ ವ್ಯವಹಾರ ದಿಟದಂತೆ ಘಟಿಪುದು. ಆತ್ಮನಲ್ಲಿ ಪುಷಿಯಾದ ವ್ಯವಹಾರ. ತತ್ವಜ್ಞಾನಿ ಆತ್ಮ ಆಗ್ಯಾನ, ತಿಳಿಸಾಕದು. ಮೊದಲ ಆತ್ಮ ಇದ್ದಾನ, ಆತ್ಮ ಆಗ್ಯಾನ ಅನ್ನೋದು ತಿಳಿಸಾಕ. ತತ್ವಜ್ಞಾನಿಯ ಸ್ವರೂಪ ಏನು ಅಂತ ಕೇಳಿ ಅಖಂಡ ಚೈತನ್ಯ. ಅವನಲ್ಲಿ ವ್ಯವಹಾರ ಹೇಗೆ ನಡೀತದೋ ಅಂತ ಕೇಳಲ್ಲ ಮೈತ್ರೇಯಿ. ಅವಾಗ ಜಗತ್ತಾಗಿಲ್ಲ, ಶರೀರ ಅವಾಗಿಲ್ಲ, ವ್ಯವಹಾರ ಹೇಗೆ ನಡೀತದೋ ಅಂತ ಕೇಳಿದ್ದಕ್ಕೆ ಇದೆಲ್ಲ ಉತ್ತರ ಕೊಡಬೇಕಾಗೈತಿ. ಇಲ್ಲದೆ ನೋಡಲು, ವಿಚಾರ ಮಾಡಿ ನೋಡಲು. ಏನಂದ್ರೆ ಅವರು, ಖುಷಿಯಾದ ವ್ಯವಹಾರವು ದಿಟದಂತೆ ಘಟಿಪುದು. ಮಿಥ್ಯಾಭೂತವಾದ ವ್ಯವಹಾರ, ಅವನ ಶರೀರ ಇದ್ದಂಗೆ, ಊಟ ಮಾಡಿದಂಗೆ, ಅಡ್ಡಾಡಿದಂಗೆ ಇದೆಲ್ಲವೂ ಕಾಣ್ತಾ ಇದೆಯಲ್ಲ, ಅದು ಯಾವುದೂ ಇಲ್ಲವೇ ಇಲ್ಲ. ಅದನ್ನು ಹೇಳ್ತಾರೆ, ಇಲ್ಲದೇ ಇರುವುದು ಇದ್ದಂತೆ, ಯಥಾರ್ಥವಾಗಿ ಇದೆಯೋ ಅನ್ನುವಂತೆ, ದಿಟದಂತೆ ಯಥಾರ್ಥವಾಗಿ ಇದೆಯೋ ಅನ್ನುವಂತೆ ತೋರುತ್ತದೆ. ಅದನ್ನು ಮುಂದೆ ಹೊಡೆದು ಹಾಕ್ತಾರೆ. ಏನಂತಾರೆ ನೋಡ್ರಿ, ಹೇಗೆ ಹೊಡೆದು ಹಾಕ್ತಾರೆ ಅಂದ್ರೆ, ಈ ದೃಷ್ಟಾಂತ ಕೊಟ್ಟು, ಇಲ್ಲದೇ ಇರುವ ಆಭರಣಗಳು ತೋರಿದಂತೆ ಇಲ್ಲದೇ ಇರುವ ಶರೀರದ ವ್ಯವಹಾರ ತತ್ವಜ್ಞಾನಿಯಲ್ಲಿ ತೋರುತ್ತದೆ. ಅದೊಂದು ಭಾಗ ಮುಗಿಸೋನು. ಉಕ್ತ ರೀತಿಯಂತೆ, ಆ ಪರಿಯೋಳ್ ಹೇಳಿದ ರೀತಿಯಂತೆ
ಜಗವು ಜಗತ್ತು ಎಂತು ಮುಂದೆ ಹೇಳುವ ಪ್ರಕಾರ ಅಥವಾ ಹೇಳಿದ ಪ್ರಕಾರ ಎಂತು ಆತ್ಮನೊಳು ಅದು ನಟಿಸುಗೆ, ಆತ್ಮನಲ್ಲಿ ಅದು ತೋರುತ್ತದೆ. ನಟಿಸುಗೆ ಅನ್ನೋ ಶಬ್ದಕ್ಕೇನಂದ್ರೆ ಆತ್ಮನಲ್ಲಿ ತೋರುತ್ತದೆ. ಯಾವುದು? ಇಲ್ಲದೆ ಇರುವ ಜಗತ್ತು ತೋರುತ್ತದೆ, ನಟಿಸುಗೆ. ಅದು ಪುಷಿದೋರಿಕೆ ತೋರ್ತದ, ಆದರೆ ಅದಕ್ಕೆ ಇರುವಿಕೆ ಇಲ್ಲ. ಮತ್ತು ಹಗ್ಗ ಹಾವ ಕಪ್ಪೆ ಚಿಪ್ಪು ಬೆಳ್ಳಿ ಅಲ್ಲಿಗೆ ಹೋಗಿಬಿಡ್ರಿ, ತೋರ್ತದ. ಕಪ್ಪೆ ಚಿಪ್ಪಿನಾಗ ಬೆಳ್ಳಿ ತೋರ್ತದ, ಅದಿಲ್ಲ. ಹಗ್ಗದಲ್ಲಿ ಹಾವ ವಗೈರೆ ತೋರಿದು ಅವು ಇಲ್ಲ. ಅದರಂತೆಯೇ ಆತ್ಮನಲ್ಲಿ ಜಗತ್ತು ತೋರಿದರೂ ಕೂಡ ಇಲ್ಲ. ಆದರೆ ಪುಷಿಯಾದ ವ್ಯವಹಾರ ಇದ್ದಂಗೆ ಕಾಣಕತ್ತದ. ಮಿಥ್ಯಾಭೂತವಾದ ಸರ್ಪ ಇದ್ದಂಗೆ ಕಾಣ್ತಾ ಇದೆ, ಮಿಥ್ಯಾಭೂತವಾದ ಬೆಳ್ಳಿ ಇದ್ದಂಗೆ ಕಾಣ್ತಾ ಇದೆ. ವಿಚಾರ ಮಾಡಿ ನೋಡಿದರೆ ಅದು ಪುಷಿ, ಸುಳ್ಳು. ಅದನ್ನು ನಾವು ವಿವರ್ತವಾದ ಅಂತ ಕರೆದ್ದೇವೆ. ಈ ವಿವರ್ತವಾದದ ಲಕ್ಷಣ ವಗೈರೆ ಮೊದಲಾಗಿದ್ದಾವೆ, ಮತ್ತೆ ಮತ್ತೆ ಬೇಡವು. ಘಟಿಸುಗೆ ಆತ್ಮನೊಳದು ಪುಷಿ, ಪುಷಿದೋರಿಕೆ. ಇಲ್ಲೊಂದು 4 ದೃಷ್ಟಾಂತ ಕೊಡ್ತಾರೆ. ಜಗತ್ತು 4 ದೃಷ್ಟಾಂತದಿಂದ ಇದು ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ, ಮತ್ತೇನಿಲ್ಲ. ಶ್ರೌತ, ಯೌಕ್ತಿಕ, ಲೌಕಿಕ, ವ್ಯಾವಹಾರಿಕ ಜಾತ ದೃಷ್ಟಿಗಳಿಗೆ ಜಗವಿದು ಮಾತೇನು ತುಚ್ಛವು ಅನಿರ್ವಾಚ್ಯವು ಎಲೆ ತಥ್ಯವು ಈ ತೋರ್ಪ ಮಾತ್ರವು ಎಂದೆನಿಸಿರ್ಕು. ತೋರ್ಪ ಮಾತ್ರವು ಎಂದೆನಿಸಿರ್ಕು ಏನಂದ್ರೆ ಇಲ್ಲೇ ಓದಿದ್ದೀನಷ್ಟೇ ಹೇಳ್ತೇನೆ. 4 ಶ್ರೌತ, ಶ್ರುತಿ ಪ್ರಮಾಣಕ್ಕೆ. ಅದು ಒಂದು ಇನ್ನೇ ಅನ್ವಯ ಮಾಡಿಕೊಡ್ರಿ. ಶ್ರೌತ ಅಂದರೆ ಶ್ರುತಿ ಪ್ರಮಾಣಕ್ಕೆ, ಯೌಕ್ತಿಕ ಅಂದರೆ ಯುಕ್ತಿಗೆ, ಲೌಕಿಕ ಅಂದರೆ ಲೋಕದ ಜನರ ದೃಷ್ಟಿಗೆ, ವ್ಯಾವಹಾರಿಕ ಅಂದರೆ ತೋರಿಕೆ ಅಂತ ಮುಂದೆ ಬರ್ತದೆ. ವ್ಯಾವಹಾರಿಕ ಜಾತ ದೃಷ್ಟಿ ಅಂದರೆ ಈ 4 ತೆರನಾದ ದೃಷ್ಟಿಗಳ ಸಮೂಹ ಅಥವಾ 4 ತೆರನಾದ ದೃಷ್ಟಿಗಳು ಉಂಟಾಗಿವೆ. ಜಾತ ದೃಷ್ಟಿಗಳಿಗೆ ಜಗವಿದು, ಈ ಜಗತ್ತು, ಜಗವಿದು ಅನ್ನೋದು ಹಿಂದೆ ಮುಂದೆ ಮಾಡ್ರಿ. ಇದು ಜಗವಿದು. ಮಾತೇನು ಇಲ್ಲೇನು ಹೇಳೋದಿದೆ ಅಂತ ಕೇಳಿದರೆ ಹೇಳ್ತಾರೆ. ಏನು ಮಾತು ಅಂತ ಕೇಳಿದರೆ, ಶ್ರುತಿ ಪ್ರಮಾಣಕ್ಕೆ ಜಗತ್ತು ತುಚ್ಛ. ಶ್ರುತಿ ಪ್ರಮಾಣದಿಂದ ಜಗತ್ತು ತುಚ್ಛ. ಆಮೇಲೆ ಜಗತ್ತು ತುಚ್ಛ ಅಂತ ಆಯ್ತಾ. ಯುಕ್ತಿಗೆ ಅನಿರ್ವಚನೀಯ, ಯುಕ್ತಿಗೆ ಜಗತ್ತು ಅನಿರ್ವಚನೀಯ. ಲೌಕಿಕರಿಗೆ ತಥ್ಯ, ಯಥಾರ್ಥ, ಜಗತ್ತು ಸತ್ಯ ಲೌಕಿಕರಿಗೆ. ಆಮೇಲೆ ತಥ್ಯವು ತೋರ್ಪ ಮಾತ್ರ. ಇನ್ನು ಎಲ್ಲ ಕೂಡಿಸಿ ಹೇಳಿರೋ ಕೇವಲ ತೋರಿಕೆ ಮಾತ್ರ. ತೋರ್ಪ ಮಾತ್ರ ಅಂದರೆ ಕೇವಲ ತೋರಿಕೆ ಮಾತ್ರ. ಅದು ಹೆಂಗೆ ಅನ್ನೋದು ಮುಂದೆ ಹೇಳ್ತಾರೆ. ಎಂದೆನಿಸುತ್ತಿರುಕು, ಹೀಗೆಂದು ಹೇಳಿಸಿಕೊಳ್ಳುತ್ತದೆ. ಅವರ ಮುಂದೆ ಬರೀತಾರೆ. ಯುಕ್ತಿ ವಗೈರೆ ಏನು ಹೇಳಿರಲ್ಲ, ಇಲ್ಲಿ ನಾಮ ಸಂಕೀರ್ತನ ಅಷ್ಟೇ. ಇಲ್ಲಿ ವ್ಯಾಖ್ಯಾನ ಮಾಡಿದ್ರೆ ಮುಂದೆ ನುಡಿ ಕೊರತೆ ಆಗ್ತದೆ. ಉದ್ದೇಶಾತ್ಮಕ ನುಡಿ ಇದು. ಉದ್ದೇಶದ ಬಗ್ಗೆ ಹಿಂದೆ ಹೇಳಿ ಆಗೈತೆ. ನಾಮ ಮಾತ್ರ ಏನಂತಾರೆ ನೋಡ್ರಿ. ಗಗನ ಕುಸುಮದಂತೆ ಶ್ರುತಿ ಪ್ರಮಾಣಕ್ಕೆ ಜಗತ್ತು ಏನಾಗಿದೆ ಅಂತ ಕೇಳಿದರೆ ಗಗನ ಕುಸುಮದಂತೆ. ಆಕಾಶದಲ್ಲಿ ಕಮಲ ಎಂದಾದರೂ ಇದೆಯೇ? ಇದೊಂದು ಬೇರೆ ದೃಷ್ಟಾಂತ ಕೊಟ್ಟಾರೆ. ಬಂಜೆಯ ಮಗ, ಕೂರ್ಮ ಕುಂತಳ, ಮೊಲದ ಕೋಡು ಇತ್ಯಾದಿ ಕೊಡ್ತಿದ್ರು. ಇಲ್ಲೊಂದು ಗಗನ ಕುಸುಮದಂತೆ ಅಂತ ದೃಷ್ಟಾಂತ ಕೊಟ್ಟಾರೆ. ನುಡಿ ಮಾತ್ರ. ಗಗನ ಕುಸುಮ ಏನು? ನುಡಿ ಮಾತ್ರ. ಅದಕ್ಕೆ ಇರುವಿಕೆ ಇಲ್ಲ, ತೋರುವಿಕೆನೂ ಇಲ್ಲ. ಇಲ್ಲಿ 2 ಮಾತು. ತೋರುವಿಕೆಯೂ ಇಲ್ಲ, ಇರುವಿಕೆಯೂ ಇಲ್ಲ. ಯಾವುದಕ್ಕೆ? ಆಕಾಶ ಕಮಲಕ್ಕೆ. ಆಕಾಶದಲ್ಲಿ ಕಮಲ ಎಂದಾದ್ರೆ ಐತೇನು ಅಂತ ಕೇಳಿದ್ರೆ ಇಲ್ಲ. ಹಾಗೆ ಶ್ರುತಿ ಪ್ರಮಾಣದಿಂದ ವಿಚಾರ ಮಾಡಿ ನೋಡಿದಾಗ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ.
ಹೇಳಿದೆ ನಾವೊಮ್ಮೆ ಅಜಾತವಾದ ನಂಬುದು ಅಂತ. ಪರಮಾನುಭವ ಬೋಧೆಯಲ್ಲಿ ಅಲ್ಲಲ್ಲೇ ಅಜಾತವಾದ ಎದ್ದು ಕಾಣ್ತದೆ. ಪರದೊಳು ಆಕಸ್ಮಿಕ ವಾದನ ಕಲ್ಪಿತ ಪುರುಷ ನಿಖಿಲ ಭಾವದೊಡಗೂಡಿ ಅನ್ನುವಾಗ ಅಜಾತವಾದ ಇದೆ. ಕಲ್ಪಿತ ಪುರುಷ ಅಕಸ್ಮಾತ್ ಕಲ್ಪಿತ ಪುರುಷ ಹುಟ್ಟಿದಂತ ಅಂದ್ರೆ ಸುಳ್ಳು ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಇಲ್ಲ ಅಂತಿದ್ರ ಅರ್ಥ. ಇಲ್ಲಿ ನೋಡ್ರಿ, ಗಗನ ಕುಸುಮದ ಉದಾಹರಣೆ ಕೊಟ್ಟರು. ಶ್ರುತಿ ಪ್ರಮಾಣಕ್ಕೆ ಜಗತ್ತು ಗಗನ ಕುಸುಮದಂತೆ. ಅದು ಎಂದೆಂದೂ ಇಲ್ಲ, ತೋರುವುದೂ ಇಲ್ಲ, ಎಂದೆಂದೂ ಇಲ್ಲವೂ ಇಲ್ಲ. ಅಂದರೆ ತೋರಿಕೆಯೂ ಇಲ್ಲ, ಇರುವಿಕೆಯೂ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳೋಣಲ್ಲಿ. ತುಚ್ಛ, ಇದನ್ನು ತುಚ್ಛ ಅಂತ ಕರೀತೇವೆ, ಗಗನ ಕುಸುಮದಂತೆ. ಇನ್ನು ಎರಡನೇದು ಯುಕ್ತಿ. ಶುಕ್ತಿ ರಜತದಂತೆ. ಶುಕ್ತಿಯಲ್ಲಿ ಇಲ್ಲದೆ ಇರುವ ಬೆಳ್ಳಿಯು ತೋರುತ್ತದೆ. ಶುಕ್ತಿಯ ಸ್ವರೂಪಕ್ಕೆ ಏನೂ ಹಾನಿಯಾಗಿಲ್ಲ. ತಾನು ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳದೆ ಇನ್ನೊಂದರಂತೆ ತೋರುವತನ ಎಲ್ಲಿದೆಯೋ ಅದು ಏನಂತ ಕರಿತೇವೆ ಅಂತ ಕೇಳಿದರೆ ವಿವರ್ತ ಅಂತ ಕರಿತೇವೆ. ವಿವರ್ತ. ಕಪ್ಪೆ ಚಿಪ್ಪಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಏನೂ ಹೆಚ್ಚು ಕಡಿಮೆ ಆಗಿಲ್ಲ. ಆದ್ರೆ ಬೆಳ್ಳಿ ಹಂಗೆ ತೋರೋದು ಬಿಟ್ಟಿಲ್ಲ. ತನ್ನ ಸ್ವರೂಪಕ್ಕೆ ಯಾವ ಹಾನಿಯೂ ಇಲ್ಲ, ಬೆಳ್ಳಿಯ ಆಕಾರದಲ್ಲಿ ತೋರೋದು ಬಿಟ್ಟಿಲ್ಲ. ವಿವರ್ತವಾದ ಆತ್ಮತತ್ವ ತನ್ನ ಸ್ವರೂಪಕ್ಕೆ ಯಾವ ಹಾನಿಯನ್ನೂ ಮಾಡಿಕೊಂಡಿಲ್ಲ, ಜಗದ್ರೂಪದಲ್ಲಿ ತೋರುತ್ತಿದೆ. ಸರ್ವಂ ಖಲ್ವಿದಂ ಬ್ರಹ್ಮ. ಕಪ್ಪೆಯ ಚಿಪ್ಪೆ ಬೆಳ್ಳಿ, ಪರಮಾತ್ಮನೇ ಜಗತ್ತು. ಆದರೆ ಯಾವ ರೂಪದಿಂದ ಅಂದ್ರೆ ವಿವರ್ತ ರೂಪದಿಂದ. ವಿವರ್ತ ಅಂದ್ರೆ ಏನು? ತೋರ್ತದ, ಅದಕ್ಕೆ ಅಸ್ತಿತ್ವ ಇಲ್ಲ. ಹಾಗೆ ಇಡೀ ಜಗತ್ತೇ ಬ್ರಹ್ಮ ಅಂದಾಗ ಮತ್ತು ಬ್ರಹ್ಮ ಹ್ಯಾಂಗ ಸತ್ಯ, ಇದು ಹಂಗೆ ಸತ್ಯ ಅಂದಗಿಂದೇರಿ. ಅದಕ್ಕೆ ದೃಷ್ಟಾಂತ ಕೊಟ್ಟಾರೆ. ಶುಕ್ತಿ ರಜತದಂತೆ. ಶುಕ್ತಿಯ ಸ್ಥಾನದಲ್ಲಿ ಜಗತ್ತು ಇದೆ, ಪ್ರಾತಿಭಾಷಕ ರಜತದ ಸ್ಥಾನದಲ್ಲಿ ಜಗತ್ತು ಇದೆ. ಕಪ್ಪೆ ಚಿಪ್ಪಿಗೆ ಏನಾರು ಹಾನಿಯಾಗೈತೆ ಅನ್ನೋದ್ರೆ ಏನೂ ಹಾನಿಯಾಗಿಲ್ಲ. ನಿರ್ವಿಕಾರ, ಏನೂ ವಿಕಾರ ಆಗಿಲ್ಲ. ಇಲ್ಲಿ ತಿಳಿಸಾಕಿದು ಆತ್ಮ ಯಾವಾಗಲೂ ನಿರ್ವಿಕಾರ. ಅವನ ಸ್ವರೂಪಕ್ಕೆ ಏನೇನೂ ಹಾನಿ ಅನ್ನೋದು ಇಲ್ಲ. ಜಗತ್ತಿನ ಆಕಾರದಲ್ಲಿ ತೋರ್ತಾ ಇದೆ. ಅನೇಕ ರೀತಿಯಿಂದ ಇದನ್ನು ತಿಳಿಸಾಕ ಹೊಂಟೀವಿ ನಾವು. ಸರ್ವಂ ಖಲ್ವಿದಂ ಬ್ರಹ್ಮ. ಕಾರಣಾತ್ಮನ ನೋಡಪ್ಪ, ಎಲ್ಲ ಬ್ರಹ್ಮ. ಇಲ್ಲಿ ಕಾರಣ ಯಾವುದು ಅಂತ ಕೇಳಿದ್ರೆ ಕಪ್ಪೆ ಚಿಪ್ಪು ದೃಷ್ಟಾಂತದಲ್ಲಿ ಬೆಳ್ಳಿಯಂತೆ ತೋರುವುದಕ್ಕೆ ಕಾರಣ ಯಾವುದು? ಕಪ್ಪೆ ಚಿಪ್ಪು ಅಧಿಷ್ಠಾನ. ಭ್ರಾಂತಿಯಾಗಿದೆ, ಅದು ಬೆಳ್ಳಿಯಂತೆ ತೋರ್ತಿದೆ. ಮತ್ತು ಜಗತ್ತೂ ಭ್ರಾಂತ್ಯಾತ್ಮಕವಾದದ್ದು ನಿನಗೆ ಸತ್ಯದಂತೆ ತೋರ್ತಾ ಇದೆ. ಇರೋದು ಬ್ರಹ್ಮ, ತೋರುವುದು ಜಗತ್ತು. ಅಧಿಷ್ಠಾನದ ಜ್ಞಾನ ಆಯ್ತಂದ್ರೆ, ಕಪ್ಪೆ ಚಿಪ್ಪಿನ ಜ್ಞಾನ ಆಯ್ತಂದ್ರೆ ಬೆಳ್ಳಿ ಇಲ್ಲ. ಅಧಿಷ್ಠಾನದ ಜ್ಞಾನ ಆಯ್ತಂದ್ರೆ ಬೆಳ್ಳಿ ಇಲ್ಲ. ಕಪ್ಪೆ ಚಿಪ್ಪಿನ ಜ್ಞಾನ ಆಯ್ತಂದ್ರೆ ಬೆಳ್ಳಿ ಇಲ್ಲ. ಮತ್ತು ಇದ್ಯಾಕೆ ಸುಳ್ಳಾಗೋದು ನಮಗಂತ ಕೇಳಿದ್ದು ಒಬ್ಬ ಹುಡುಗ ಅಂತ ಹೇಳಿ ಇನ್ನೊಮ್ಮೆ. ಇಷ್ಟ ಅವನು ಶಾಸ್ತ್ರ ಹೇಳವ. ಮತ್ತು ಜಗತ್ತು ಯಾಕೆ ಸುಳ್ಳು ಆಗೋದು? ಬರೀ ದೃಷ್ಟಾಂತ ಕೊಡ್ತೇವೆ. ಹಗ್ಗ, ಹಾವ, ಕಪ್ಪೆ ಚಿಪ್ಪು, ಬೆಳ್ಳಿ, ಮೂಟು ಮರಕ್ಕಲ್ಲ. ಅಧಿಷ್ಠಾನ ಜ್ಞಾನ ಆಗಿಲ್ತಮ್ಮ, ಅದಕ್ಕೆ ತೋರ್ತದೆ ಜಗತ್ತು. ಅಧಿಷ್ಠಾನದ ಜ್ಞಾನ ಆದರೆ ಜಗತ್ತು ಹೆಂಗೆ ತೋರ್ತದೆ? ಆಗಿಲ್ಲ. ಆಗದೆ ಇರೋದ್ರಿಂದ ತೋರ್ತದೆ. ಅಂತೂ ಯುಕ್ತಿ. ಏನು ಯುಕ್ತಿ ಅಂತ ಕೇಳಿದರೆ ಅನಿರ್ವಚನೀಯ. ಆ ಬೆಳ್ಳಿ ಏನು ತೋರಿತಲ್ಲ, ಅದಕ್ಕೆ ಇರುವಿಕೆಯೂ ಇಲ್ಲ, ಇಲ್ಲದಿರುವಿಕೆಯೂ ಇಲ್ಲ. ತೋರಿಕೆ ಇದೆ. ಇರುವಿಕೆ ಇದ್ದರೆ ಅದನ್ನ ತೊಗೊಂಡು ಆಭರಣ ಮಾಡೋಕ್ಕೆ ಬರ್ತಿತ್ತು. ಇಲ್ಲದೆ ಹೋಗಿದ್ರೆ ಗಗನ ಕುಸುಮದಂತೆ ತೋರಬಾರ್ದಾಗಿತ್ತು. ತೋರ್ತದೆ. ಅದಕ್ಕೆ ಇದೆ ಅಂತೂ ಹೇಳಕ್ಕೆ ಬರೋದಿಲ್ಲ, ಇಲ್ಲ ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ಇದೇ ಇಲ್ಲ ಅಂತ ಹೇಳಿಬಿಡ್ರಿ ಅಂದರೆ ಅದು ಬರೋದಿಲ್ಲ. ಇದನ್ನು ಅನಿರ್ವಚನೀಯ ಅಂತ ಕರೀತಾರೆ, ಮತ್ತೇನಿಲ್ಲ. ಇದನ್ನು 9 ಥರ ಹೇಳ್ಯಾರ. ಈಗ ಸಾಕು, 3 ಥರ ಸಾಕಿ. ಗಗನ ಕುಸುಮದಂತೆ, ಶುಕ್ತಿ ರಜತದಂತೆ, ಮಿಗೆ ಹೆಚ್ಚಾಗಿ ಆತ್ಮ ಏನಲ್ಲಿ 0 ಏನಾಗಿದೆ? ಆತ್ಮನಂತೆ ಮಾಡ್ಬೇಕಲ್ಲ. ನಿಮ್ಮ 0 ಕಡಿಮೆ ಬಿದ್ದತ್ತೆ. ಏನತ್ತು ನಿಮ್ಮ ಪುಸ್ತಕದಾಗ?
ಆತ್ಮನಂತೆ ಅಂತ ಐತೋ ಇಲ್ಲೋ? ಆತ್ಮ ನಾನು ಹೇಳ್ತೇನೆ ನೋಡ್ರಿ, ಆತ್ಮನಂತೆ ಅಂತ ಇಟ್ಕೊಳ್ರಿ. ಅದೇನು ತಿದ್ದುದು ಆಮೇಲೆ ನೋಡೋಣ. ಮಿಗೆ ಆತ್ಮನಂತೆ ಅಲ್ಲೊಂದು ಸೊನ್ನೆ ಅವಶ್ಯಕತೆ ಇದೆ ನಕಾರದ ಮುಂದೆ. ಆತ್ಮನಂತೆ ಅದು ತೀ ಇದೆ, ತೀ ತಿದ್ದಬೇಡ್ರಿ, ತೀ ತಿದ್ದಬೇಡ್ರಿ. ಪದಚ್ಛೇದ ಮಾಡಿದಾಗ ಆತ್ಮನಂತೆ ಆಗ್ತದೆ. ಅಲ್ಲಿರೋದು ತೀ ಇರಲಿ, ಆ ತೀ ಇರುವ ಹಿಂದೆ ನಕಾರದ ತೀ ನಡಕ ಮಧ್ಯೊಂದು ಸೊನ್ನೆ ಬೇಕು. ಐತೆ? ಇದ್ರೆ ಆಯಿತು. ಯಾರ ಪುಸ್ತಕದಾಗೆಲ್ಲ ಅವ್ರು ಬರ್ಕೊಡ್ರಿ. ಇಲ್ಲಿ ನನ್ನ ಪುಸ್ತಕದಾಗೆಲ್ಲ ಅದಕ್ಕೆ ಹೇಳಕತ್ತೇನೆ. ಇದು ಮೂಲನ, ಪರಂತು ಇದ್ರಾಗಿಲ್ಲ. ಆತ್ಮನಂತೆ ಲೌಕಿಕರಿಗೆ ಆತ್ಮ ಹೇಗೆ ಸತ್ಯ ಸ್ವರೂಪನಾಗಿದ್ದಾನೆಯೋ ಹಾಗೆ ಜಗತ್ತು ಸತ್ಯ ಸ್ವರೂಪವಾಗಿ ತೋರುತ್ತಿದೆ. ಯಾರಿಗೆ? ಲೌಕಿಕರಿಗೆ. ಈ ಲೋಕವೇ ಸತ್ಯ ಅಂತಾರಲ್ಲ, ಯಮಧರ್ಮ ಹೇಳ್ಯಾನ, ಅಯಂ ಲೋಕಃ ನ ಪರಹ ಅಸ್ತಿ ಇತಿ ಮಾನಿ. ಇದೊಂದೇ ಲೋಕ ಮರೆಯ. ಸುಳ್ಳು ಹೇಳ್ತಾವೆ ವೇದಾಂತಿಗಳು, ಶಾಸ್ತ್ರ ಹೇಳೋ ಸುಳ್ಳು ಹೇಳ್ತಾವೆ. ಸ್ವರ್ಗತೆ ಅಂತ ನರಕತೆ ಅಂತ ಏನೂ ಇಲ್ಲ. ಅಯಂ ಲೋಕಃ ಪರಹ ನ ಅಸ್ತಿ ಇತಿ ಮಾನಿ ಪುನಃ ಪುನಃ ಮೇ ವಶಮಾಪದ್ಯತೆ. ಅದಕ್ಕೆ ಲೌಕಿಕರಿಗೆ ಜಗತ್ತು ಸತ್ಯವಾಗಿ ಕಂಡಿದೆ. ಇದು ನಿನ್ನೂ ಬಂದಿದೆ. ಸತ್ಯವಾಗಿ ಕಂಡರೆ ನಾವ್ಯಾಕೆ ದುಡಿತಿದ್ದೀವಿ? ಸತ್ಯವಾಗಿ ಕಂಡಲೇ ದುಡಿತಾ ಇದ್ದೇವೆ ಅಂತ ನಿನ್ನೂ ಬಂದಿದೆ. ಇದು ಅಂತೂ ಲೌಕಿಕರಿಗೆ ಆತ್ಮನಂತೆ. ಅಲ್ಲೊಂದು ಸೊನ್ನೆ ಹಾಕಿದ್ರೆ ಮುಂದೆ ತೀ ಇದೆ, ಅದರಲ್ಲಿ ಆತ್ಮನಂತೆ ಅಂತ ಅಂದಿದ್ದೇವೆ. ಆ ತೀ ಇರುವಂಗಿರಲಿ, ಇದು ಸ್ವರಲೋಪ ಸಂಧಿ ಅಂತ ಅಂಗೀಕಾರ ಮಾಡಿದ್ದೇವೆ. ಮಿಗೆ ಆತ್ಮನಂತೆ ಎಲ್ಲಿ ಹೋಯ್ತು? ಈಚೆ ಕಡೆ ಪೇಜ್ಗೆ ಹೋದ್ನಲ್ಲ. ಮಿಗೆ ಆತ್ಮನಂತೆ ಅನ್ನೋದು ಎಲ್ಲಿ ಬಂತು? ಮಾತೇನು? ಮಿಗೆ ಆತ್ಮನಂತೆ ಇಂದ್ರಜಾಲದ ನೆಗಳಿಕೆಯಂತೆ. ತೀ ಇರೋದು ಹಾಗೆ ಇರೋದು. ಅದು ಅದರಲ್ಲಿ 2 ಅಕ್ಷರ ಇದೆ. ಇಂದ್ರಜಾಲದ ನೆಗಳಿಕೆಯಂತೆ. ಆತ್ಮನಂತೆ ಅಂದಾಗ ತಕಾರ ಹೋಗೈತಿ, ಇಕಾರ ಅಲ್ಲಿ ಸೇರಿಸ್ತೇವೆ ನಾವು. ಇಂದ್ರಜಾಲದ ನೆಗಳಿಕೆಯಂತೆ. ಇದು ಪದ್ಧತಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಗ್ರಂಥದಲ್ಲಿ ಕಂಡು ಬರ್ತದೆ. ಸ್ವರಲೋಪ ಸಂಧಿ ಅಂತ ಒಪ್ಪಿದ್ದೇವೆ. ಒಂದು ಅಕ್ಷರ ಅಲ್ಲಿ ಕೂಡಿಸ್ತೇವೆ, ಒಂದು ಅಕ್ಷರ ತೆಗಿತೇವೆ. ಈಗ ಆತ್ಮನಂತೆ ಇಂದ್ರಜಾಲದ ನೆಗಳಿಕೆಯಂತೆ. ಈಗ 3 ಹೇಳಿದರು. ಶ್ರುತಿ ಪ್ರಮಾಣಕ್ಕೆ ಜಗತ್ತು ತುಚ್ಛ, ಯುಕ್ತಿಗೆ ಜಗತ್ತು ಅನಿರ್ವಚನೀಯ, ಲೌಕಿಕರಿಗೆ ಜಗತ್ತು ಸತ್ಯ. ಈಗ 4ನೇದು ಕೇವಲ ತೋರಿಕೆ ಮಾತ್ರ. ಐಂದ್ರಜಾಲಿಕನ ಆಟದಲ್ಲಿ ಯಾವ ಪದಾರ್ಥಗಳೂ ಇಲ್ಲ. ಸಣ್ಣ ಹುಡುಗರಿದ್ದಾಗ ನೋಡಿದ್ದೇವೆ, ನೀವು ನೋಡಿರಬೇಕು, ನಾವು ನೋಡಿದ್ದೇವೆ. ನಾವು ಏನೇನೋ ತೋರಿಸ್ತಿದ್ದ ಐಂದ್ರಜಾಲಿಕ. ಕೆಲವು ಜನ ಏನು ಮಾಡ್ತಾರೆ, ಮಾವಿನ ಗಿಡನ ಹುಟ್ಟಿಸ್ತಾರೆ, ಅದರ ಕಾಯಿ ಹಾಕತಿ, ಹಣ್ಣು ಹಾಕತಿ, ಎಲ್ಲ ನೋಡ್ತೀವಿ. ಅದೇನು ಇರೋದಿಲ್ಲ ಇಲ್ಲಿ. ಕಾಯನೂ ಇಲ್ಲ, ಹಣ್ಣೂ ಇಲ್ಲ, ಏನೂ ಇಲ್ಲ. ಇನ್ನಟ್ಟು ಹಿಂದಕ್ಕೆ ಹೋಗೋನು. ನಾವು ಅಗದಿ ಚಿಕ್ಕವರಿದ್ದಾಗ ಬೆಳ್ಳಿ ರೂಪಾಯಿ ತೆಗಿತಿದ್ದ ಅವನು ಬಾಯಾಗಿಂದ ತೆಗೆದು ಹಿಂಗೆ ಸಾಲ್ಕ ಇಡ್ತಿದ್ದ. ಆಮೇಲೆ ಮುಳ್ಳಿನ ಕೊಂಪೆಯನ್ನು ತೆಗಿತಿದ್ದ, ಸಾಲ್ಕ ಇಡ್ತಿದ್ದ. ಏನೇನು ತೆಗಿತಿದ್ದ ಮರೆ ಮುಂದೆ ಎಲ್ಲ ಹರಡ್ತಿದ್ದ. ಆಮೇಲೆ ಆಟ ಮುಗಿತಲ್ಲ, ಅವನ್ನೆಲ್ಲ ಒಳಗೆ ಹಾಕ್ತಿದ್ದ. ಒಳಗೆ ಹಾಕಿದ ಮೇಲೆ 5 ಪೈಸಾ ಕೊಡ್ರಿ, 10 ಪೈಸಾ ಕೊಡ್ರಿ ಅಂತಿದ್ದ. ಎಲ್ಲ ಬೆಳ್ಳಿ ರೂಪಾಯಿ ತೆಗ 10 ಪೈಸಾ 5 ಪೈಸಾ ಕೇಳ್ತಾನಂತ. ಮತ್ತು ಅವು ಖರೆ ಆಗಿದ್ರೆ 5 ಪೈಸಾ 10 ಪೈಸಾ ಯಾಕೆ ಕೇಳ್ತಿದ್ದ ನಾವು? ನೋಡಿದಿರಿ, ಹಿಂದೂ ಅದಾರಲ್ಲ ಇಂದ್ರಜಾಲಿಕರು, ಹಿಂದೂ ಅದಾರ, ನೋಡಿದ್ದೀರಿ. TV ಮುಖಾಂತರ ಮಾಧ್ಯಮ ವಿಸ್ತಾರ ಆಗ್ಯಾವು. ಕೈ ಚಾಲಕ ವಿದ್ಯೆನೂ ಇದೆ, ಅಲ್ಲೇ ಒಂದಷ್ಟು ತಂತ್ರನೂ ಇದೆ, ತಂತ್ರಗಾರಿಕೆನೂ ಇದೆ. ಅಂತೂ ನಾವು ನೋಡಿದ ಹಾಗೆ TV ಇಲ್ಲ, ಏನೂ ಇಲ್ಲ. ಅವ್ರಿಗೇನು ಸುಡ್ಗಾಡಿಸಿದ್ರು ಅಂತ ಏನೋ ಒಂದು ಹೆಸರು ಇತ್ತು. ಒಂದು ಬ್ಯಾಗ್ ಅಷ್ಟೇ ಅವ್ರ ಬಂಡವಾಳ. ಬ್ಯಾಗ್ ಹಾಕೊಂಡು ಬರ್ತಿದ್ರು, ಬಗಲಿಗೆ ಗುಂಡ ನುಂಗ್ತಿದ್ರು, ಏನೇನೋ ಮಾಡ್ತಿದ್ರು. ಅದೆಲ್ಲ ಆಯಿತು ಬಿಡು. ಬರೀ ನೋಡೋಕೆ ಕಷ್ಟ ಅದು.
ಇರುವಿಕೆ ಐತೇನಂದ್ರೆ ಐಂದ್ರಜಾಲಿಕನ ಆಟದಲ್ಲಿ ತೋರಿಸುವಂಥ ಪದಾರ್ಥಗಳಿಗೆ ಇರುವಿಕೆ ಇಲ್ಲ. ಮತ್ತು ಈ ಜಗತ್ತಿಗೂ ಇರುವಿಕೆ ಇಲ್ಲ, ಬರೀ ತೋರಿಕೆ ಅಷ್ಟೇ. ನಿಜಗೊಂಡು ಬರೆದಾರ, ತನುವಿದನು ಉಳಿದಿಂದ್ರ ತನುವು ಇದನ್ನು ಉಳಿದು ಇಂದ್ರಜಾಲದ ಆಟಗಳು ಉಂಟೆ. ಇದು ಐಂದ್ರಜಾಲಿಕನ ಆಟ ಇದ್ದಂಗನೇ ಇದು. ಹಿಂಗೆ ತೋರ್ತಾನೆ ಕೊಡೋದು ಬದಲಾಕತ್ತಲ್ಲ. ಇದ್ರೊಳಗೆ ಏನು ಇದೆಯಪ್ಪ ಅನ್ನೋದು ಈ ಪೂರ್ವದ ಪ್ರವಚನದಲ್ಲಿ ಬಂದಿದೆ. ಅದೇನೇನು ತುಂಬಿದಾನಂತ ಹೇಳಿದೆವು. ಎಲ್ಲ ಐಂದ್ರಜಾಲಿಕನ ಆಟದಂತೆ ಇದೇ ಅನ್ಕೊಡ್ತದ, ದಾಟಿರ್ತತಿ, ಆಯುಷ್ಯ ಹೋಗಿರ್ತದೆ. ಅದಕ್ಕೆ ಐಂದ್ರಜಾಲಿಕನ ಆಟದ ತೋರಿಕೆಗೂ ಈ ಶರೀರದ ತೋರಿಕೆಗೂ ಏನೂ ವ್ಯತ್ಯಾಸ ಇಲ್ಲ. ವಿಚಾರ ಮಾಡಿ ನೋಡಿದರೆ, ವಿಚಾರ ಮಾಡಿ ನೋಡದೆ ಹೋದರೆ ಇದೆ ಅಂತ ಒಪ್ಕೊಂಡಿದ್ದೇವೆ. ಅದಕ್ಕಾಗಿ ಈ ಜಗತ್ತಿಗೆ ಕೇವಲ ತೋರಿಕೆ ಮಾತ್ರ. ಐಂದ್ರ ಜಾಲ ಬರ್ತಾರೆ ನೋಡು, ಐಂದ್ರಜಾಲದ ನೆಗಳಿಕೆಯಂತೆ ಎಂದು 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 ಪರಿವಿಡಿದು ಕ್ರಮವಾಗಿ 4 ಬಗೆಯ ದೃಷ್ಟಾಂತಗಳು ಅವಕ್ಕಿಲ್ಲಿ. 4 ಬಗೆಯ ದೃಷ್ಟಾಂತಗಳು ಇವಕ್ಕಿಲ್ಲಿ ಐತೋ ಅವಕ್ಕಿಲ್ಲಿ ಐತೋ, ಅವಕ್ಕೆ ಇಲ್ಲಿ 4 ಬಗೆಯ ದೃಷ್ಟಾಂತ ಕೊಟ್ಟರು. ಒಬ್ಬ ತತ್ವಜ್ಞಾನಿಯ ವ್ಯವಹಾರ ಹೇಗೆ ನಡೀತದೆ, ಇಲ್ಲದೆ ಇರುವ ಜಗತ್ತಿನಲ್ಲಿ ವ್ಯವಹಾರ ಹೇಗೆ ನಡೀತದೋ ಅನ್ನೋದು ಮೇನ್ ಪಾಯಿಂಟ್ ಇಲ್ಲಿ. ಯಾಕೆ ಅವನು ತತ್ವಜ್ಞಾನಿ ಆಗಿದ್ದಾನೆ, ಅವನ ದೃಷ್ಟಿಯಲ್ಲಿ ಜಗತ್ತೂ ಇಲ್ಲ. ಆದ್ರೆ ಅವನ ಶರೀರ ಇದ್ದಂಗೆ ಕಾಣ್ತದೆ ನಮಗೆ. ಅವನ ಶರೀರದ ವ್ಯವಹಾರ ಹೇಗೆ ಅಂತ ಅದನ್ನು ಒಪ್ಕೊಂಡಿದ್ದೇವೆ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅವನ ಶರೀರ ಇದೆ, ಅದನ್ನು ಪ್ರಾರಬ್ಧ ಕರ್ಮಕ್ಕೆ ಒಪ್ಪಿಸಿದಾನೆ. ಇಷ್ಟಾದ ಮೇಲೆ ಮತ್ತೇನು ವಿವರಣೆ ಮಾಡಿರೋ, ಹೀಗೆ ಹೇಳಿದ ಕೂಡಲೇ ಜಗತ್ತು ಇದೆ ಅಂತ ತಿಳ್ಕೊಂಡಾರು. ಜಗತ್ತು ಇದೆ ಅಂತ ತಿಳಿದುಕೊಳ್ಳಬಾರ್ದು, ಜಗತ್ತು ಇಲ್ಲ ಅಂತ ಹೇಳಬೇಕು. ಮತ್ತು ಪ್ರಾರಬ್ಧ ಕರ್ಮದಿಂದ ಅವನ ಶರೀರ ತೋರ್ತದ ಅಂದರೆ ಇನ್ನೂ ಜಗತ್ತಿದೆ ಅನ್ನುವ ಭ್ರಾಂತಿ ಬಂದಿಗಿಂದೀತು ಅಂತ ತಿಳ್ಕೊಂಡು ಜಗತ್ತೇ ಇಲ್ಲ ಅಂತ ಹೇಳಲಿಕ್ಕೆ ಹೊರಟರು. 4 ದೃಷ್ಟಾಂತ ಕೊಟ್ಟರು. ಗೊತ್ತಾಯ್ತಲ್ಲ 4 ದೃಷ್ಟಾಂತ. ಶಾಸ್ತ್ರದ ಪ್ರಮಾಣಕ್ಕೆ ಜಗತ್ತು ತುಚ್ಛ, ಯುಕ್ತಿಗೆ ಅನಿರ್ವಚನೀಯ, ಲೌಕಿಕರಿಗೆ ಸತ್ಯ. ಇನ್ನು ವಿಚಾರ ಮಾಡಿ ನೋಡಿದರೆ ಬರೀ ತೋರಿಕೆ. ವಿಚಾರ ಮಾಡದೇ ಇದ್ದಾಗ ಇದೆಲ್ಲ ಆಯಿತು ಅಂತ ಇಟ್ಕೊಳ್ರಿ. ವಿಚಾರ ಮಾಡಿ ನೋಡಿದರೆ ಬರೀ ತೋರಿಕೆ. ಈ ಜಗತ್ತಿಗೆ ತೋರಿಕೆ ಇದೆ ಅಲ್ಲದೆ ಇರುವಿಕೆ ಇಲ್ಲ. ಅದಕ್ಕೆ ಇದು ಕನಸಿನ ವ್ಯವಹಾರ. ಈ ಪೂರ್ವದಲ್ಲಿ ಬಂದಿದೆ. ಅಜ್ಞಾನವೆಂಬುವ ನಿದ್ರೆಯಲ್ಲಿ ಜಗತ್ತ ಮಲಗಿದೆ. ಎಲ್ಲಿ ಅಜ್ಞಾನವೆಂಬುವ ನಿದ್ರೆ ಜಗತ್ತು ಮಲಗಿದೆ ಅಂತ ತಿಳಿಸಕ್ಕೆ ಹೇಳೋ ಮಾತು. ಜಗತ್ತು ಮಲಗಿದೆ, ಜಡ ಪದಾರ್ಥ. ಅಜ್ಞಾನ ಪುರಸ್ಸರವಾಗಿ ನಿಮ್ಮೆಲ್ಲರ ವ್ಯವಹಾರ ಹೇಳಾಗೈತೆ. ಒಂದು ಈ ಶರೀರ ನಾನು ಅಂದಾಗ ವ್ಯವಹಾರ ಮಾಡ್ತೀವಿ, ಅಜ್ಞಾನ ಪುರಸ್ಸರವೇ ವ್ಯವಹಾರ. ಈ ಶರೀರನ ಅಂದಾಗ ವ್ಯವಹಾರ ಆಯ್ತು, ಈ ಶರೀರ ನಾನು ಅಲ್ಲ ಅಂದಾಗ ವ್ಯವಹಾರ ಆಯ್ತು. ಅಲ್ಲ ಅಂದಾಗ ವ್ಯವಹಾರ ಐತಿ, ಶರೀರ ನಾನು ಅಂದಾಗ ವ್ಯವಹಾರ ಐತಿ. ನಿದ್ರೆಯಲ್ಲಿ ಶರೀರನೇ ಅಲ್ಲ, ಏನೋ ವ್ಯವಹಾರ ಇಲ್ಲ. ಜಾಗರಕ್ಕೆ ಬಂದು ಶರೀರನ ಅಂದಿ ವ್ಯವಹಾರ ಆರಂಭ ಆಯಿತು. ಹಾಗಾದ್ರೆ ಈ ಶರೀರ ಅಜ್ಞಾನದ ಕಾರ್ಯ. ಮತ್ತು ಈ ಶರೀರನ ಅಂತಿ ಅಂದ್ರೆ ಅಜ್ಞಾನದಲ್ಲಿ ನಾನು ಇದ್ದೇನೆ ಅಂತ ಒಪ್ಪಬೇಕಲ್ಲ. ಅಜ್ಞಾನಿಗೆ ಜಗತ್ತು ಇದೆ, ಜ್ಞಾನಿಗೆ ಜಗತ್ತು ಇಲ್ಲ. ಅವನ ದೃಷ್ಟಿಯಿಂದ ಅವನಿಗೆ ವ್ಯವಹಾರವೂ ಇಲ್ಲ. ನಿನ್ನ ದೃಷ್ಟಿಯಿಂದ ವ್ಯವಹಾರ ಕಾಣ್ತಾ ಇದೆ, ಅದು ಸುಳ್ಳು. ಜಗತ್ತ ಸುಳ್ಳು ಆದಾಗ ವ್ಯವಹಾರವೂ ಸುಳ್ಳು ಅಂತ ಈ ರೀತಿಯಾಗಿ ಈ ನುಡಿಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದಿನ ನುಡಿ ನೋಡೋಣ್ರಿ. ಗಗನ ಕುಸುಮದಂತೆ, ಶುಕ್ತಿ ರಜತದಂತೆ, ಮಿಗೆಯಾತ್ಮನಂತೆ, ಇಂದ್ರಜಾಲದ ನೆಗಳಿಕೆಯಂತೆ ಎಂದು ಪರಿವಿಡಿದು ಈ 4 ಬಗೆಯ ದೃಷ್ಟಾಂತಗಳು ಅವಕ್ಕೆ ಇಲ್ಲಿ. ಅವಕ್ಕೆ ಇಲ್ಲಿ ಅಂದ್ರೆ ಶ್ರುತಿಗೆ ಯಾಕೆ ಕಾಣ್ತದ ಅಂತ ಮ್ಯಾಲೆ ಹೇಳಿದ ನುಡಿಗೆ 4 ರೀತಿಯ ದೃಷ್ಟಾಂತ ಕೊಟ್ಟು ಮುಗಿಸಿದ್ರು. ಮುಂದೆ ನೋಡಿ ಏನು ಹೇಳ್ತದಂದ್ರೆ, ಉಳ್ಳೊಡೆ ಉಂಟಾಗಿರದು ಇಲ್ಲೇನೆ ತೋರ್ಪುದು ನಲ್ಲದೆ ಕೇಳು. ಇದು ಕಾರಣ ಸೊಲ್ಲಿಡೆ ತಾನು ಇದಿರು ಎಂದು ಇಂತು ತೋರ್ಪುದು. ಇದೆಲ್ಲವೂ ಅರಿಯೇ ಮಿಥ್ಯಾ ವ್ಯವಹಾರ. ಒಟ್ಟು ಕ್ರೋಢೀಕೃತ ಮಾಡಿರಿ ಈ ಒಂದು ನುಡಿಯಲ್ಲಿ. ಏನಂತಾರೆ ನೋಡ್ರಿ,
ಈ ಜಗತ್ತ ಅನಿರ್ವಚನೀಯ, ಅದನ್ನು ಹೇಳಕ್ಕೆ ಹೊಂಟಿದ್ದಾರೆ, ಮತ್ತೇನಿಲ್ಲ. ಜಗತ್ತು ಹೀಗೆ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ಹೇಳ್ತಾರೆ ನೋಡ್ರಿ, ಗ್ರಂಥಕಾರ ಹೇಳ್ತಾರೆ, ಉಳ್ಳೊಡೆ ಉಂಟಾಗೋದು ಇದೆ ಅಂತ ಹೇಳುವುದ್ರೊಳಗಾಗಿ ಇಲ್ಲದ್ದಾಗ್ತದೆ. ನಮ್ಮ ಶರೀರಕ್ಕೆ ಬರ್ರಿ, ಬೇರೆ ಎಲ್ಲೂ ಹೋಗಬೇಡ್ರಿ, ನಮ್ಮ ಶರೀರಕ್ಕೆ ಬರ್ರಿ, ಇದೇ ಅನ್ಕೊಡ್ದ ಅದು ಇಲ್ಲದ್ದಾಗ್ತದೆ. ಯಾಕೆ? ಒಂದು ಕ್ಷಣ ಆಯುಷ್ಯ ಕಳೆದಿರ್ತದೆ. ನೈಯಾಯಿಕ ಭಾಳ ಚಂದ ಹೇಳ್ತಾನೆ ಈ ವಿಷಯಕವಾಗಿ, ಅವನದೊಂದು ಮಾತು ಸೇರಿಸ್ತೇನೆ. ಇದರಾಗ ಈ ವಸ್ತ್ರ ಇದೆಯಲ್ಲ, ಇದರಾಗ ಇದೊಂದು ಎಳೆ ಹಿಂಗೆ ತೆಗೆದು ಒಗಿತೇನೆ. ನಾ ಏನು ಮಾಡ್ತೇನೆ? ಒಂದು ಎಳೆ ತೆಗೆದು ಒಗಿತೇನೆ. ಎಳೆ ತೆಗೆದು ಒಗೋಕ್ಕಿಂತ ಮುಂಚೆ ಈ ವಸ್ತ್ರದಲ್ಲಿ ಅದೊಂದು ಎಳೆ ಇತ್ತು. ಈಗ ಒಂದು ಎಳೆ ತೆಗೆದಾಗ ಅದು ವಸ್ತ್ರ ಇದು ಅಂತ ಭ್ರಾಂತಿ ಆಗೈತಿ. ಅದೇ ವಸ್ತ್ರ ಇದು ಅಲ್ಲ. ಯಾಕೆ? ಒಂದು ಎಳೆ ಹೋಗೈತಿ, ಮತ್ತೊಂದು ಕ್ಷಣ ಆಯುಷ್ಯ ಕಳೆದೈತಿ, ಅದ ಶರೀರ ಇದು ಅಂದ್ರೆ ಹೆಂಗೆ? ಉಳ್ಳೊಡೆ ಉಂಟಾಗೋದು ಐತೆ ಅಂದ್ರೆ ಇಲ್ಲ, ಬರೀತಾರೆ ಅವ್ರ ಮಾತಿನಲ್ಲೇ ಕೇಳೋಣ. ಉಳ್ಳೊಡೆ ಉಂಟಾಗಿರೋದು ಐತಿ ಅಂತ ನಾವು ಒಪ್ಪಿಕೊಳ್ಳುವುದರೊಳಗಾಗಿ ಇಲ್ಲದ್ದಾಗಿರುತ್ತದೆ. ಶರೀರಕ್ಕೆ ಭಾಳ ಚಂದ ಹೊಂತತಿ, ಅನುಭವಕ್ಕೆ ಸಮೀಪ ಆಕೈತಿ. ಆಮೇಲೆ ಇಲ್ಲೇನೆ ತೋರ್ಪೋದು, ಹಂಗಾರೆ ಇಲ್ಲಂತ ಹೇಳ್ಬಿಡು, ತೋರ್ತದ. ಶರೀರ ಇಲ್ಲಂತ ಹೇಳ್ಬಿಡು ಅಂದ್ರೆ ತೋರ್ತದ. ನಲ್ಲಳೆ ಕೇಳು ಇದು ಕಾರಣ. ಎಲ್ಲ ಈ ಪ್ರೀತಿಗೆ ಪಾತ್ರಳಾದ ಮೈತ್ರಿಯೇ ಕೇಳು, ಈ ಕಾರಣದಿಂದ ಸೊಲ್ಲಿಡೆ ತಾನು ಇದಿರು ಎಂದು ಇಂತು ತೋರ್ಪುದು ಇದೆಲ್ಲವೂ ಅರಿಯೇ ಮಿಥ್ಯಾ ವ್ಯವಹಾರ. ಸೊಲ್ಲಿಡೆ ಮಾತನಾಡಿದರೆ, ನಾನು ನಾನು ಅಂತ ಯಾವಾಗಂತೆ? ಇದಿರು ಅಂತಿದ್ದಾಗ ನಾನು ಅಂತೆ. ನಾನು ಇದಿರು ಎಂದು ಇಂತು ಲೋಕದ ವ್ಯವಹಾರ, ಮತ್ತೇನಿಲ್ಲ. ನಾನು ನೀನು ಇದಿದ್ದಾಗಲೇ ವ್ಯವಹಾರ. ಇದಿರು ಎಂದು ಇಂತು ತೋರ್ಪುದು ವ್ಯವಹಾರ ತೋರ್ತದ ನಮಗೆ ಹೀಗೆ. ಆದರೆ ಇದೆಲ್ಲವೂ ಅರಿಯೇ, ವಿಚಾರ ಮಾಡಿ ನೋಡಲು ಇದೆಲ್ಲವೂ ಮಿಥ್ಯಾ ವ್ಯವಹಾರ. ಸ್ವಪ್ನಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತಾರೆ ತತ್ವವೇತ್ತರು. ಸ್ವಪ್ನ ಪದಾರ್ಥದ ವ್ಯವಹಾರ, ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನಗಳ ವ್ಯವಹಾರ ಇದೆ, ಸ್ವಪ್ನ ಪದಾರ್ಥಗಳ ವ್ಯವಹಾರ ಇದೆಯಲ್ಲ, ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಸ್ವಪ್ನಕ್ಕೆ ಸದೃಶ ಜಗತ್ತು. ಚೆಂದಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇದೆ ಅಂತೀಯ ಇಲ್ಲ, ಇಲ್ಲಂತೀಯ ತೋರ್ತದೆ. ಆ ಕನಸಿನಾಗ ಒಬ್ಬ ಬಡು ಭಾಳ ದೊಡ್ಡ ಶ್ರೀಮಂತ ಆಗಿದ್ದ. ಕನಸಿನಾಗ ಖರೆ ಏನದ? ಶ್ರೀಮಂತ ಆದ, ವ್ಯವಹಾರ ಮಾಡಿದೆ, ಏನೋ ಮಾಡಿದೆ, ಹಿಂದೆ ಕಥೆಯೆಲ್ಲ ಹೇಳಿ ಆಗೈತೆ ಬಿಡು. ತಿರುಕನೋರು ನೂರು ಮುಂದೆ ಊರ ಮುಂದೆ ಹೊರಗಿರುತ್ತಲ್ಲೊಂದು ಕನಸು ಕಂಡನಂತೆ ಎಲ್ಲ ಆಗೈತೆ. ಅದು ಕತೆ ಸುಳ್ಳು. ಮತ್ತು ತೋರಿಸಲ್ಲ ಪಾಪ ಅವಾಗ. ರಾಜ ಆದ, ಹೆಂಡ್ರ ಆದ್ರೆ, ಮಕ್ಕಳಾದ್ರೆ, ಎಲ್ಲ ಆಯ್ತು, ಎಲ್ಲ ತೋರ್ತ ಸುಖ ಉಂಡ. ರಾಜನ ಸುಖ ಉಂಡ, ಇನ್ನೊಬ್ಬ ರಾಜ ಬಂದು ಮುದುಗಿ ಹಾಕಿದ, ಯೋದ್ಧ ಆಯ್ತ, ಅದ್ರಾಗ ಒಂದು ಬಾಣ ಬಂದು ಕುಂತು ಅಯ್ಯೋ ಅಂದ, ಎದ್ದ. ಅಯ್ಯೋ ಯಾಕಂದ? ಬಾಣ ಬಂದು ಎದಿಗೆ ಕುಂತು ಅಯ್ಯೋ ಅಂದ. ನೋಡ್ತಾನ ಬಾಣ ಎದ್ಯಾಗ ಐತೇನೆ, ಹೆಸರಾಗೈತಿ ಇಲ್ಲ, ವ್ಯವಹಾರ ಐತಿಲ್ಲ. ಅದರಂಗ ಇದು ಜಗತ್ತು. ನಿನ್ನನ್ನು ನೀನು ಅರಿಯುವವರೆಗೆ ಸತ್ಯ. ನಿನ್ನನ್ನು ನೀನು ಯಾವ ಕ್ಷಣದಲ್ಲಿ ಅರಿತಿ, ಇದು ನನಗೆ ಕನಸಿನಂತೆ ಕಾಣುತ್ತದೆ. ಯಾಕೆ? ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಇರ್ತದೆ. ತತ್ವಜ್ಞಾನ ಆದ ಕ್ಷಣದಲ್ಲೇ ಶರೀರ ಬಿದ್ದು ಹೋಗೋದಿಲ್ಲ. ಅದಕ್ಕಾಗಿ ಬಾಧಿತ ಅನುವೃತ್ತಿಯಿಂದ ತೋರುತ್ತದೆ, ಅಂದರೆ ಕನಸಿಗೆ ಸಮಾನವಾಗಿ ತೋರುತ್ತದೆ ಅನ್ನುವ ಅಭಿಪ್ರಾಯ. ನೋಡ್ರಿ, ಉಳ್ಳೊಡೆ ಉಂಟಾಗಿರೋದು ಇಲ್ಲೇನೆ ತೋರ್ಪುದು ನಲ್ಲಳೆ ಕೇಳು ಇದು ಕಾರಣ. ಸೊಲ್ಲಿಡೆ ಮಾತನಾಡಲಿಕ್ಕೆ ಹೋದರೆ ತಾನು ಇದಿರು ಎಂದು ತೋರ್ಪುದು ಎಲ್ಲವೂ ಅರಿಯೇ, ವಿಚಾರ ಮಾಡಿದರೆ ಎಲ್ಲವೂ ಮಿಥ್ಯಾ ವ್ಯವಹಾರ. ಅರಿ ಅನ್ನೋ ಶಬ್ದಕ್ಕೆ ವಿಚಾರ ಮಾಡಿದರೆ ಎಲ್ಲವೂ ಮಿಥ್ಯಾ ವ್ಯವಹಾರ.
ಅದರಿಂದೆ ಪೂರ್ಣಾತ್ಮನಿಗೆ ಮಿಥ್ಯಾ ವ್ಯವಹಾರವು ಅದು ನಿಜವೇನೆ ತೋರುತ್ತಿರ್ಪುದು ವದವಿ ಸಮ್ಯಜ್ಞಾನಲೋಚನದಿಂದೆ ನೋಡಿದಡೆ ಇದು ಖುಷಿ ಎಂದು ಎನಿಸುತ್ತಿರ್ಕು. ನಾ ಪದಚ್ಛೇದ ಮಾಡಿ ಓದ್ತಿರ್ತೇನೆ ರೀ. ನೋಡಿದಡಿ ಅಂತಿದೆ, ನೋಡಿದಡೆ ಅಂತ ನಾವು ಓದ್ತಿರ್ತೇನೆ. ನೋಡ್ರಿ, ಪದಚ್ಛೇದ ಮಾಡಾಕನೂ ನೀವು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಏನು ಓದಾಕತ್ತಾರು, ಅಜ್ಜವ್ರು ತಪ್ಪು ಓದಾಕತ್ತಾರಲ್ಲ ಅಂತ ಅನಿಸ್ಬೋದು. ಅದರಿಂದೆ ಪೂರ್ಣಾತ್ಮನಿಗೆ ಮಿಥ್ಯಾ ವ್ಯವಹಾರವು ಅದು ನಿಜವು ಏನೇ ತೋರುತ ಇರ್ಪುದು ವದವಿ ಸಮ್ಯಜ್ಞಾನ ಲೋಚನದಿಂದೆ ನೋಡಿದಡೆ. ನೋಡಿದಡಿದು ಅಂತಿದೆ ಅಲ್ಲಿ. ನಾ ಏನು ಓದ್ತೇನೋ, ನೋಡಿದಡೆ ಇದು ಖುಷಿಯು ಎಂದು ಎನಿಸುತ್ತ ಇರಕು. ಇದಕ್ಕೇನಂತೇವೆ ಅಂದರೆ ಪದಚ್ಛೇದ ಮಾಡಿ ಓದುವುದು ಅಂತ. ಪದಚ್ಛೇದ ಮಾಡಿ ಓದಾಕ ಬಂದ್ರೆ ಅದರ ಅರ್ಥ ಆಕೈತಿ. ಪದಚ್ಛೇದ ಮಾಡದ್ಲೇ ಓದಿದೆ ಅರ್ಥ ಆಗೋದಿಲ್ಲ. ವ್ಯಾಖ್ಯಾನಕ್ಕೆ ಲಕ್ಷಣ ಮಾಡ್ಯಾರ. ಪದಚ್ಛೇದೋ ಪದಾರ್ಥೋಕ್ತಿ ವಿಗ್ರಹ ವಾಕ್ಯಯೋಜನ ಆಕ್ಷೇಪಸ್ಯ ಸಮಾಧಾನಂ ವ್ಯಾಖ್ಯಾನಂ ಪಂಚಲಕ್ಷಣಂ. ಭಗವತ್ಪಾದರು ಏನೇನೆಲ್ಲ ಲಕ್ಷಣಶಾಸ್ತ್ರಕಾರರು ಏನೇನೆಲ್ಲ ಮಾಡಿಟ್ಟಾರ, ನಮಗೆ ಭಾಳ ಸುಲಭ ಮಾಡ್ಯಾರ. ಮೊದಲು ಪದಚ್ಛೇದ ಮಾಡಕ್ಕೆ ಕಲೀರಿ, ಆಮೇಲೆ ಆ ಪದಗಳ ಅರ್ಥ ಕಲೀರಿ. ಅಲ್ಲಿ ಸಮಸ್ತ ಪದ ಇದೆ, ವ್ಯಸ್ತ ಪದ ಮಾಡಿರಿ. ವಿಗ್ರಹ ಅಂದ್ರೆ ಸಮಸ್ತ ಪದ, ವಿಗ್ರಹ ಬಿಡಿಸ್ರಿ, ಅದನ್ನು ಸಮಾಸ ಇದೆ. ಹೀಗೆಲ್ಲ ಹೇಳಿದ್ರಿಂದ ಈಗ ನಾವು ಓದಿದ್ದು ನೋಡಿದ್ರೆ ನಿಮಗೆ ಅಕಸ್ಮಾತ್ ಅಲ್ಲಿರೋದೊಂದು ಇವ್ರು ಓದೋದೊಂದು ಅಂತ ಕಾಣ್ತಿರ್ಬೋದಲ್ಲ. ಪುಸ್ತಕ ಇದ್ದವರಿಗೆ ಅಲ್ಲಿರೋದೊಂದು ಇವರು ಓದೋದೊಂದು ಅಂತ ಕಾಣ್ತಿರ್ಬೋದು. ಪದಚ್ಛೇದ ಮಾಡಿ ಓದಿದಾಗ ಇದು ಸಹಜವಾಗಿ ನಿಮಗೂ ಗೊತ್ತಾಗ್ತದೆ. ಪುಸ್ತಕ ಹಿಡ್ಕೊಂಡು ಕೇಳೋರು ಪದಚ್ಛೇದ ಮಾಡುವಾಗನೂ ಕೂಡ ಲಕ್ಷ್ಯ ಕೊಟ್ಟರೆ ಇನ್ನೂ ಲಾಭ ಹೆಚ್ಚಾಗ್ತದೆ ಅಂತ ಸೂಚನೆ, ಮತ್ತೇನಿಲ್ಲ. ಏನಾದರೂ ನೋಡ್ರಿ ಕೊನೆ ನುಡಿಯಲ್ಲಿ, ಅದರಿಂದೆ ಆದ್ದರಿಂದೆ ಪೂರ್ಣಾತ್ಮನಿಗೆ. ಪೂರ್ಣಾತ್ಮನಿಗೆ ಅಂದ್ರೆ ತತ್ವವೇತ್ತನಿಗೆ ಅಂತ ಇಟ್ಕೊಳ್ಳೋದಿಲ್ಲಿ. ಒಬ್ಬ ತತ್ವವೇತ್ತನಿಗೆ ಮಿಥ್ಯಾ ವ್ಯವಹಾರವು, ಈ ಶರೀರ ಇದೆ, ಅವನು ಊಟ ಮಾಡ್ತಾನೆ ಅಡ್ಡಾಡ್ತಾನೆ ಅನ್ನೋದು ಮಿಥ್ಯಾ ವ್ಯವಹಾರವು ಅದು ನಿಜವೇನೆ, ಅದು ಸತ್ಯದಂತೆ, ನಿಜವು ಏನೇ ಸತ್ಯದಂತೆ ತೋರುತ್ತಿರುತ್ತದೆ ಅಜ್ಞಾನಿಗಳಿಗೆ. ಅವಾಗಲ್ಲ, ಅಜ್ಞಾನಿಗಳಿಗೆ ತೋರುತ್ತಾ ಇರ್ಬೋದು. ವದವಿ ಚೆನ್ನಾಗಿ. ಸಮ್ಯಜ್ಞಾನ, ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಲೋಪ ಆಗೈತೆ. ಸಮ್ಯಜ್ಞಾನ ಅಂತ ಬರೀತಾರೆ. ಸಮ್ಯಜ್ಞಾನ ಗಕಾರ ಇಲ್ಲ ಇಲ್ಲಿ. ಅದೇನೋ ಎಲ್ಲಿ ತೆಪ್ಪಾರ ಏನೋ ಬಹಳ ಕಡೆ ನೋಡಿದ್ದೇನೆ ಇಲ್ಲಿ ಗ್ರಂಥದಲ್ಲಿ. ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಅದ ಬಿಡಿಸಿದ್ರೆ ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಕಕಾರ ಹೋಗಿ ಗಕಾರ ಆಕೈತಿ. ಸಮ್ಯಕ್ ಅಂದ್ರೆ ಯಥಾರ್ಥವಾದ ಜ್ಞಾನ ಅಂತ ಅರ್ಥ. ಸಮ್ಯಕ್ ಅನ್ನೋ ಶಬ್ದಕ್ಕೆ ಯಥಾರ್ಥ, ಜ್ಞಾನ ಯಥಾರ್ಥವಾದ ಜ್ಞಾನ. ಅದಕ್ಕೆ ಬರೆದ್ರು ಸಮ್ಯಕ್ ಜ್ಞಾನ ಲೋಚನದಿಂದೆ. ಯಥಾರ್ಥವಾದ ಜ್ಞಾನವೆಂಬುವ ಕಣ್ಣಿನಿಂದ ನೋಡಿದಡೆ ತಿಳಿದರೆ. ನೋಡಿದಡೆ ತಿಳಿದರೆ ಯಾವ ಕಣ್ಣು ಹೇಳಿದಾರಿಲ್ಲೇ? ಜ್ಞಾನವೆಂಬುವುದೇ ನೇತ್ರ. ಆ ನೇತ್ರ ನೋಡಿದಡೆ ಅಂತ ಬರ್ತಾರೆ. ನೇತ್ರ ಅಂತ ರೂಪಕ ಮಾಡಿದ್ದಾರೆ, ನೋಡಿದಡೆ ಅಂತ ಬರ್ತಾರೆ. ವಿಚಾರ ಮಾಡಿದರೆ ಅಂತ ಅದರ ಅರ್ಥ. ವಿಚಾರ ಮಾಡಿದರೆ, ವಿಚಾರ ಮಾಡುವುದಕ್ಕೆ ಜ್ಞಾನ ಅಂತಾರೆ. ನೋಡೋದು ಬೇರೆ, ವಿಚಾರ ಮಾಡೋದು ಬೇರೆ. ಅದಕ್ಕೆ ಜ್ಞಾನವೆಂಬುವ ನೇತ್ರದಿಂದ ನೋಡಿದಡೆ ಅಂದರೆ ವಿಚಾರ ಮಾಡಿದ್ದೇ ಆದರೆ. ಸತ್ಯವೋ ಮಿಥ್ಯವೋ ಇದೇ ವಿಚಾರ, ಮತ್ತೇನಿಲ್ಲ. ವಿಚಾರ ಮಾಡಿದರೆ ಪುಷಿ ಎಂದು ಎನಿಸುತ್ತ ಇರಕು. ಪುಷಿ ಎಂದು ಎನಿಸುತ್ತಿರ್ಕು ಅಂತಿದೆ ಅಲ್ಲಿ. ಪುಷಿ ಎಂದು ಎನಿಸುತ್ತಿರ್ಕು ಪದಚ್ಛೇದ ಅಂದ್ರೆ ಪುಷಿಯು ಎಂದು ಎನಿಸುತ್ತ ಇರಕು. ಇಷ್ಟು ಪದ ಹಾಕ. ಇದು ಸುಳ್ಳು ಅಂತ ಇವನ ಅನುಭವಕ್ಕೆ ಬರ್ತದೆ. ಜ್ಞಾನವೆಂಬುವ ನೇತ್ರ ಅಂದರೆ ಜ್ಞಾನದಿಂದ ವಿಚಾರ ಮಾಡಿದ್ದೆ ಆದರೆ ಜಗತ್ತು ಸುಳ್ಳು ಎಂಬುವುದು ನಿನ್ನ ಅನುಭವಕ್ಕೆ ಬರುತ್ತದೆ ಅಂತ ಮೈತ್ರೇಯಿಯನ್ನು ಮುಂದಿಟ್ಟುಕೊಂಡು ಸಕಲ ಮುಮುಕ್ಷುಗಳಿಗೆ ಗ್ರಂಥಕಾರರು ಉಪದೇಶ ಮಾಡಿದ್ದಾರೆ.
ಪ್ರಕೃತ ಸಂದರ್ಭಕ್ಕೆ ಒಂದು ಮಾತು ಹೇಳ್ತೇನೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇದೇ ಗ್ರಂಥದ ಆರಂಭದಲ್ಲಿ ಅನುಮಿತ್ತ ಬಾಂಧವನು ಅನುಪಮಾನಂದಾಬ್ದಿ ವಿನಯಾದಿ ಗುಣಮಣಿ ಮಂಡನ ಜನನ ವಿದೂರನಧಿಕ ವಿದ್ಯಾ ಸಂಪನ್ನ ನೆನೆಸಿ ರಾಜಿಪ ನಿಜಗುಣ ಯೋಗಿ ಅಂತ ತಮ್ಮ ಬಗ್ಗೆ ಬರ್ಕೊಂಡಿದ್ದಾರೆ. ತತ್ವಜ್ಞಾನಿ ಅದಾವ ತನ್ನ ಕ್ವಾಲಿಫಿಕೇಷನ್ನ ಇನ್ನೊಬ್ಬರಿಗೆ ಹೇಳೋ ಕೆಲಸ ಇಲ್ಲ. ತತ್ವಜ್ಞಾನ ಆಗೈತಿ, ಇನ್ನೊಬ್ರು ಇಲ್ಲ. ಮತ್ತು ತಾನು ಓದಿದ್ದನ್ನು ಅಥವಾ ಪಡೆದದ್ದನ್ನು ಹೇಳೋ ಕೆಲಸ ಏನಿತ್ತು ಅಂತ ಸಂಶಯ ಬರ್ಬೋದು. ಗ್ರಂಥ ಮುಮುಕ್ಷುಗಳ ಸಲುವಾಗಿ ಬರೆಯಲ್ಪಟ್ಟಿದೆಯಲ್ಲದೆ ತನ್ನ ಸಲುವಾಗಿ ಬರೆಯಲ್ಪಟ್ಟದ್ದು ಅಲ್ಲ. ತತ್ವಜ್ಞಾನಿ ತನ್ನ ಸಲುವಾಗಿ ಗ್ರಂಥ ಬರ್ಕೊಂಡಿಲ್ಲ, ಮುಮುಕ್ಷುಗಳ ಸಲುವಾಗಿ ಬರೆದಾರ. ಮತ್ತು ಇದನ್ನ ಯಾಕೆ ಬರೆದ್ರು? ಅನಿಮಿತ್ತ ಬಾಂಧವನು ಅನುಪಮಾನಂದಾಬ್ದಿ ಇದನ್ನ ಯಾಕೆ ಬರೆದ್ರು ಅಂತ ಕೇಳಿದ್ರೆ, ಅಪ್ಪೈ ದೀಕ್ಷಿತರಂತ ಒಬ್ಬರು ಮಹಾನ್ ಪಂಡಿತರು ಸರ್ವಶಾಸ್ತ್ರ ಸಿದ್ಧಾಂತ ಲೇಷ ಸಂಗ್ರಹ ಅಂತ ಒಂದು ಗ್ರಂಥ ಬರೆದ್ದಾರೆ ಸಂಸ್ಕೃತದಲ್ಲಿ. ಅಪ್ಪೈ ದೀಕ್ಷಿತರಂತ ಅವ್ರ ಹೆಸರು. ಸರ್ವಶಾಸ್ತ್ರ ಸಿದ್ಧಾಂತ ಲೇಷ ಸಂಗ್ರಹ. ಅದರಲ್ಲಿ ಬರೆದರೆ ಅವರು ಗೀರ್ವಾಣ ಭಾಷೆಯಿಂದ ತಿಳಿದರೆ ಮಾತ್ರ ಆತ್ಮತತ್ವದ ಸಾಕ್ಷಾತ್ಕಾರ ಆಗ್ತದೆ. ಪ್ರಾಕೃತ ಭಾಷಾ ಗ್ರಂಥಗಳನ್ನು ಅಧ್ಯಯನ ಮಾಡೋಣದರಿಂದ ಆತ್ಮತತ್ವದ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಬರ್ತಾರೆ. ಗ್ರಂಥದ ಹೆಸರೇ ಹೇಳೀನಿ, ಅವ್ರ ಹೆಸರು ಹೇಳೀನಿ. ಅದಕ್ಕೆ ನಮ್ಮ ಅನುಭವ ಅಮೃತಕಾರರು ಮತ್ತು ಪ್ರಕೃತ ನಿಜಗುಣ ಶಿವಯೋಗಿಗಳು ಉತ್ತರ ಕೊಡ್ತಾರೆ. ಅನುಭವ ಅಮೃತಕಾರರು ಅಂತ ಮೊದಲು ಹೇಳಿದ್ದೇನೆ. ಕನ್ನಡದ ನುಡಿಯಂದು ಉಪೇಕ್ಷಿಸಲು ಎನ್ನು ಹಿರಿಯರಿಗೆ ಅಂಜಿ ನುಡಿವೆನು, ಕನ್ನಡಿಯ ದರ್ಪಣವದಲ್ಲದೆ ಭೇದವೇನಿದಕ್ಕೆ. ಮುನ್ನಲುಪನಿಷದರ್ಥವನು ಸಂಪನ್ನ ಮತಿಗಳು ಪೇಳ್ದುದನೇನಾ ಕನ್ನಡಿಸಿದೆನು, ಕೊರತೆ ಇರ್ದೊಡೆ ಮನ್ನಿಸುವುದು ಒಲಿದು. ಒಂದು ಪದ್ಯ, ಸುಂದರವಾದ ಪದ್ಯ ಬರುತ್ತಾರೆ. ಇದು ಬಂಗಾರದ ಸೂಜಿ ತಗೊಂಡು ಚುಚ್ಚಿದಂಗೆ ಪಂಡಿತರಿಗೆ, ಗೀರ್ವಾಣ ಭಾಷೆಯ ಪಂಡಿತರಿಗೆ ಬಂಗಾರದ ಸೂಜಿಯಿಂದ ಚುಚ್ಚಿದಂಗೆ. ಸೂಜಿ ಯಾವುದು? ಬಂಗಾರದ್ದು. ಮಾತುಗಳು ಎಷ್ಟು ಮರುಗು ಇದಾವೆ ನೋಡ್ರಿ ಅದ್ರಾಗ. ಅದಕ್ಕೆ ಬಂಗಾರದ ಸೂಜಿ ಅನ್ನಕತ್ತೇನು, ಮತ್ತೇನಿಲ್ಲ. ಕನ್ನಡದ ನುಡಿಯಂದು ಉಪೇಕ್ಷಿಸಲು ಇನ್ನೂ ಹಿರಿಯರಿಗೆ ಅಂಜಿ ನುಡಿವೆನು. ಯಾರು ಹಿರಿಯರ? ಏನು ಗೀರ್ವಾಣ ಭಾಷೆಯಲ್ಲಿ ದೊಡ್ಡ ದೊಡ್ಡ ಪಂಡಿತರಾಗಿ ಹೋಗ್ಯಾರಲ್ಲ, ಅವರಿಗೆ ಅಂಜಿ ನುಡಿವೆನು. ಕನ್ನಡಿಯೇ ದರ್ಪಣವು ಅಲ್ಲದೆ ಭೇದವು ಏನು ಇದಕ್ಕೆ. ದರ್ಪಣ ಅಂದ್ರೆ ಸಂಸ್ಕೃತ, ಕನ್ನಡಿ ಅಂದ್ರೆ ಕನ್ನಡ. ಏನು ಇದಕ್ಕೆ ಭೇದ? ದರ್ಪಣ ಅಂದಾಗ ಮುಖ ತೋರಿಸ್ತತೇನದು? ಕನ್ನಡಿ ಅಂದಾಗ ಮುಖ ತೋರಿಸೋದಿಲ್ಲೇನು? ನೀ ದರ್ಪಣರ ಅನ್ನು ಕನ್ನಡಿರ ಅನ್ನೋ ತನ್ನ ಕೆಲಸ ತಾನು ಮಾಡ್ತತಿ. ಹಾಗೆ ಭಾಷೆ ಗೀರ್ವಾಣ ಭಾಷೆ ಆದರೂ ಆಗಿರ್ಬೋದು, ಪ್ರಾಕೃತ ಭಾಷೆ ಆದರೂ ಆಗಿರ್ಬೋದು. ಆತ್ಮತತ್ವವನ್ನು ತಿಳಿಸುವುದಕ್ಕೆ ಅದರಲ್ಲಿಯೂ ತಾಕತ್ತಿದೆ, ಗೀರ್ವಾಣ ಭಾಷೆಯಲ್ಲಿಯೂ ತಾಕತ್ತಿದೆ. ಇಲ್ಲ ಅಂದ್ರೆ ಕನ್ನಡಿ ಅಂದಾಗ ಮುಖ ತೋರಿಸ್ಬಾರ್ದು. ಸುಂದರವಾಗಿ ಬರೆದ್ದಾರೆ. ಮುಂದೆ ವ್ಯಾಖ್ಯಾನ ಮಾಡಿರಿ ಅವ್ರು. ನಾ ಏನು ಹೊಸದಾಗಿ ಹೇಳೋದಿಲ್ಲ. ಮುನ್ನಲುಪನಿಷದರ್ಥವನ್ನು ಸಂಪನ್ನ ಮತಿಗಳು ಬರೀತಾರೆ. ಸಂಪನ್ನ ಮತಿಗಳು ಅಂತ ಬರೀತಾರೆ ಅಂದ್ರೆ ತತ್ವವೇತ್ತರು ಅಂತ ಅರ್ಥ. ಅದಕ್ಕೆ ಬಂಗಾರದ ಸೂಜಿ ಅಂತ ಹೆಸರಿಟ್ಟಿದ್ದೇನೆ, ಮತ್ತೇನಿಲ್ಲ. ಸಂಪನ್ನ ಮತಿಗಳು ಮೊದಲೇನು ಉಪನಿಷತ್ತಿನ ಅರ್ಥಗಳನ್ನು ಹೇಳಿದ್ದಾರಲ್ಲ, ಅದನ್ನು ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೇನೆ. ನಾ ಏನು ಹೊಸದಾಗಿ ಏನು ಹೇಳಕ್ಕೆ ಹೊರಟಿಲ್ಲ. ಏನಾದರೂ ಕೊರತೆ ಇದ್ದದ್ದಾದ್ರೆ ನೀವು ದೊಡ್ಡವರು ತಿದ್ರಿ. ಇದೊಂದು ಭಾಗ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇಲ್ಲಿ ಬರೋಣ. ಈಗ ಇವರು ಕೃತಕೃತ್ಯರಾಗಿದ್ದಾರೆ. ಅವರೇ ಹೇಳ್ತಾರ, ನಿಜವನರಿದ ನಿಜಗುಣ ಯೋಗಿ ಗುರುಬೋಧಯಂ ಪರಾತ್ಪರವಪ್ಪ ಚಿತ್ತು ತನ್ನಿರವೆಂದು ನಿಜವನರಿದ ನಿಜಗುಣ ಯೋಗಿ ಅಂತ ಅನುಭವ ಸಾರದಲ್ಲಿ ಬರುತ್ತಾರೆ.
ಇಲ್ಲಿ ಎರಡೂ ಕಡೆ ಅವರು ನಮೂದು ಮಾಡ್ಯಾರ, ಎರಡು ಗ್ರಂಥದಲ್ಲಿ. ಯಾಕೆ ಬರೆದ್ರು ಅಂದ್ರೆ, ಪ್ರಾಕೃತ ಭಾಷೆಯಲ್ಲಿ ಏನೂ ಇಲ್ಲ ಅಂತ ಉದಾಸೀನ ಮಾಡಬೇಡ್ರಿ. ನಾನು ನನ್ನ ಸ್ವರೂಪವನ್ನು ತಿಳಿದಿದ್ದೇನೆ. ಗೀರ್ವಾಣ ಭಾಷೆಯನ್ನು ಅಧ್ಯಯನ ಮಾಡಲಾರದ ಕನ್ನಡ ನಾಡಿನ ಮುಮುಕ್ಷುಗಳಿಗಾಗಿ ಈ ಗ್ರಂಥವನ್ನು ನಾನು ಬರೆದಿದ್ದೇನೆ. ಯಾವನೋ ಒಬ್ಬ ದಡ್ಡ ಬರೆದ್ದಾನಂತ ಉದಾಸೀನ ಮಾಡಿಗಿಡೀರಿ. ನಾನು ಎಲ್ಲವನ್ನೂ ತಿಳಿದು ಮುಕ್ತನಾಗಿದ್ದೇನೆ. ಆದರೆ ಜೀವನ್ಮುಕ್ತ ಅವಸ್ಥೆಯಲ್ಲಿ ಬರೆದಂಥ ಗ್ರಂಥಗಳು ಅನ್ನುವುದನ್ನು ಮುಮುಕ್ಷುಗಳಿಗೆ ತಿಳಿಸುವುದಕ್ಕಾಗಿ ತಮ್ಮ ಕ್ವಾಲಿಫಿಕೇಷನ್ ಇಲ್ಲಿ ಹೇಳಿದ್ದಾರೆ, ಅಲ್ಲದೆ ತಮ್ಮನ್ನು ತಾವು ಹೇಳಿಕೊಳ್ಳುವುದಕ್ಕೆ ಇಲ್ಲಿ ಏನೂ ಹೇಳಿಲ್ಲ. ಹಾಗಾದರೆ ನಿಜಗುಣರ ಕೃತಿ ಸಕಲ ಗ್ರಂಥಗಳು ಮುಮುಕ್ಷುಗಳಿಗೋ ಏನು ಅವರಿಗೋ? ಮುಮುಕ್ಷುಗಳಿಗೆ ಅಂತ ಒಪ್ಪಬೇಕು. ಮತ್ತು ಅವರು ಕೃತಕೃತ್ಯರಾಗಿದ್ದಾರೆ. ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ್ ನ ಸ ತತ್ವವಿತ್. ತತ್ವಜ್ಞಾನ ಆದಮೇಲೆ ಅವನ ಕರ್ತವ್ಯ ಏನೂ ಇಲ್ಲ. ಆದರೂ ಮುಮುಕ್ಷುಗಳ ಸಲುವಾಗಿ ಬರೆದರು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಎಲ್ಲೋ ಅರ್ಜುನ, ನಾನು ಮಾಡಬೇಕಾದದ್ದೇನೂ ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು, ಮೂರು ಲೋಕದಲ್ಲಿ ಕಿಂಚನ, ಸ್ವಲ್ಪವೂ ನಾ ಏನು ಮಾಡಬೇಕಾದದ್ದಿಲ್ಲ. ಆದರೂ ಕೂಡ ನಾನು ಕರ್ತವ್ಯದಲ್ಲಿ ತೊಡಗಿದ್ದೇನೆ. ಪಡೆಯಬೇಕಾದದ್ದೇನಿಲ್ಲ, ಪಡೆಯಲಾರದ್ದು ಉಳಿದದ್ದು ಏನೂ ಇಲ್ಲ. ವರ್ತ ಏವಚ, ವರ್ತೆ ಏವಚ ಕರ್ಮಣಿ ಅಂತದು. ವರ್ತ ಏವಚ ಅಲ್ಲಿ ಲೋಪಾಗೈತಿ, ಏವಕಾರ. ವರ್ತೆ ಏವಚ ಕರ್ಮಣಿ ನಿನಗೆ ಸಾರ್ಥಿಯಾಗಿ ಬಂದಿದೆ. ಯಾಕ? ಲೋಕ ಸಂಗ್ರಹಕ್ಕಾಗಿ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಅದು ಅಲ್ಲಿ ಗೀತೆಯಲ್ಲಿ ಬರುವಂಥದ್ದು. ಒಂದು ವೇಳೆ ನಾ ಕರ್ತವ್ಯದಲ್ಲಿ ತೊಡಗದೆ ಹೋದರೆ ಸಂಕರ ಉಂಟಾದೀತು. ಇದನ್ನು ಬರ್ತಾರೆ ಅದೇ 3ನೇ ಅಧ್ಯಾಯದಲ್ಲಿ. ಹೀಗೆ ವಿಚಾರ ಮಾಡಿ ನೋಡಿದಾಗ ಗ್ರಂಥಕಾರರು ತಮ್ಮ ಸಲುವಾಗಿ ಏಕೆ ಬರೆದುಕೊಂಡರು ಅನ್ನುವುದು ಇದರ ಅರ್ಥ ಆಗಿರಬಹುದು. ಹಾಗಾದರೆ ಇಲ್ಲಿ ಬರುವ ಎಲ್ಲ ವಿಷಯಗಳು ಮುಮುಕ್ಷುವಿಗೆ ಅಲ್ಲದೆ ತನಗೆ ಅಲ್ಲ. ಮುಮುಕ್ಷುವಿಗೆ ಅನ್ವಯ ಆಗೋದು ಇಲ್ಲೆಲ್ಲ ವಿಷಯಗಳು. ಅವ್ರು ಹೇಳಿದಂಗೆ ನಡೆಯುವುದು ಇವನ ಜವಾಬ್ದಾರಿ, ಮುಮುಕ್ಷುವಿನ ಜವಾಬ್ದಾರಿ. ಹೀಗೆ ಇದ್ದಾಗ ಕೆಲವು ದೋಷಗಳು ನಮಗೆ ಎದ್ದು ಕಾಣ್ತವೆ. ಆ ಪಂಡಿತರ ವ್ಯಾಖ್ಯಾನಗಳಿಂದ, ಮತ್ತೇನಿಲ್ಲ. ಪಂಡಿತರ ವ್ಯಾಖ್ಯಾನಗಳಿಂದ ಕೆಲವು ದೋಷಗಳು ಎದ್ದು ಕಾಣ್ತವೆ. ಸಂದರ್ಭ ಬಂದಾಗ ಆ ದೋಷಗಳ ಬಗ್ಗೆ ಮಾತನಾಡೋಣ. ಪ್ರಕೃತದಲ್ಲಿ ಈ ಸೂತ್ರ ಮುಗಿದಿದೆ. ಮುಗಿದಿಲ್ಲಪ್ಪ ಸೂತ್ರದೇವ್ರ, ನಾನು ಹಂಗೆ ಹೇಳ್ಕೊತ ಕುಂತಿದ್ದೇನೆ. ಅದರಿಂದೇ ಪೂರ್ಣಾತ್ಮನಿಗೆ ಮಿಥ್ಯಾ ವ್ಯವಹಾರವೂ ಅದು ನಿಜವೂ ಎನೆ ತೋರುತ್ತ ಇರ್ಪುದು ವದವಿ ಸಮ್ಯಕ್ ಜ್ಞಾನ ಲೋಚನದಿಂದೆ ನೋಡಿದಡೆ ಇದು ಪುಷಿಯು ಎಂದು ಎನಿಸುತ್ತಿರ್ಕು. ಇದು ಜ್ಞಾನ ನೇತ್ರದಿಂದ ನೋಡಿದರೆ, ನಿನ್ನ ಸ್ವರೂಪದ ಜ್ಞಾನ ಅಥವಾ ಬ್ರಹ್ಮಜ್ಞಾನದಿಂದ ತಿಳಿದುಕೊಂಡರೆ ಈ ಜಗತ್ತು ಇಲ್ಲವೇ ಇಲ್ಲ ಅನ್ನುವಂಥದ್ದು ಮುಗಿತು. ಯೋಗೀಶನಿಗೆ ಮತ್ತು ಹೆಂಗೆ ವ್ಯವಹಾರ ನಡೀತದೆ ಅಂದ್ರೆ ಅದು ಮಿಥ್ಯಾ. ಅವನ ದೃಷ್ಟಿಯಲ್ಲಿ ವ್ಯವಹಾರ ಇಲ್ಲ. ವಿಚಾರ ಮಾಡಿದರೆ ನಿನ್ನ ದೃಷ್ಟಿಯಲ್ಲಿ ವ್ಯವಹಾರ ಇಲ್ಲ. ಮಿಥ್ಯಾ ವ್ಯವಹಾರವು ಇದ್ದಂತೆ ತೋರುತ್ತಿದೆ. ದೃಷ್ಟಾಂತ ಕೊಟ್ಟರು, ಕಪ್ಪೆ, ಚೆಪ್ಪು, ಬೆಳ್ಳಿ ಮೊದಲಾದವುಗಳನ್ನು ಅನ್ವಯ ಮಾಡಿಕೊಡ್ರಿ. ಮುಂದಿಂದು ಏನು ಹೇಳ್ತಾರು ಅಂತ ಕೇಳಿದರೆ, ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡದೆ ಕೆಟ್ಟುವುದಲ್ಲವೇ? ಹೇಳಿದ್ದೇ ಹೇಳುವುದು, ಕೇಳಿದ್ದೇ ಕೇಳುವುದು. ಇಲ್ಲಿ ಏನಂತಾರೆ ನೋಡ್ರಿ, ತನು ಮೊದಲಾದ ತೋರಿಕೆ ಅಂತ ಬರೀತಾರೆ ಗ್ರಂಥಕಾರರು. ಭಾಳ ಚಂದ. ತನು ಮೊದಲಾದ ಪದಾರ್ಥಗಳು ಅಂತ ಬರಿಬಹುದಾಗಿತ್ತ. ತನು ಮೊದಲಾದ ತೋರಿಕೆ ಅಂದ್ರೆ ಅವಕ್ಕೆ ಅಸ್ತಿತ್ವವೇ ಇಲ್ಲ, ತೋರ್ತಾವಷ್ಟೇ ಅಂತ ಹಿಂದೆ ಹೇಳಿದ್ದನ್ನು ಮುಂದೆ ಎಳ್ಕೊಂಬಂದಾರ. ತನು ಮೊದಲಾದ ತೋರಿಕೆ
ಯಾವ್ಯಾವಪ್ಪ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತು, ಅಹಂಕಾರ ಎಲ್ಲ ಕೂಡಿ ಗಂಟು ಕಟ್ಕೊಡ್ರಿ ಇಲ್ಲಿ. ಇವು ಎಲ್ಲ ತಗೊಳ್ಳೋದಿಲ್ಲ. ಇವು ತೋರಿಕೆ, ತನು ಮೊದಲಾದ ತೋರಿಕೆ. ಮನ, ಬುದ್ಧಿ, ಚಿತ್ತು, ಅಹಂಕಾರ ಇನ್ನೊಬ್ಬರಿಗೂ ತೋರೋದಿಲ್ಲ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಚಿತ್ತು, ನಿಮ್ಮ ಅಹಂಕಾರ ನಿಮಗೆ ತೋರ್ತದೆ. ಒಂದು ವೇಳೆ ಅಹಂಕಾರ ಹೊರಗೆ ನಮ್ಗೆ ತೋರ್ತದಂದ್ರೆ ಆ ಅಹಂಕಾರ ಬೇರೆ, ನಿಮಗೆ ತೋರುವ ಅಹಂಕಾರ ಬೇರೆ. ಹೊರಗಿನವ್ರಿಗೆ ತೋರುವ ಅಹಂಕಾರ ಸೊಕ್ಕು, ನಿಮಗೆ ತೋರುವ ಅಹಂಕಾರ ಅಜ್ಞಾನದಲ್ಲಿ ನಾನು ಎಂಬುವುದು. ವ್ಯತ್ಯಾಸ ಗೊತ್ತಾಗಬೇಕು. ಸೊಕ್ಕ ಅನ್ನೋದು ಅಹಂಕಾರ ಅಲ್ಲ ಅಂತಲ್ಲ. ಅವನದಲ್ಲಿ ಅಧಿಕಾರದ ಸೊಕ್ಕಿರ್ಬೋದು, ಹಣದ ಸೊಕ್ಕಿರ್ಬೋದು, ರೂಪದ ಸೊಕ್ಕಿರ್ಬೋದು, ವಿದ್ಯೆಯ ಸೊಕ್ಕಿರ್ಬೋದು, ಅದು ಅಹಂಕಾರವೇ. ಪರಂತು ಶರೀರ ಅನ್ನುವ ಅಹಂಕಾರ ನಿಮಗೆ ತೋರ್ತದೆ. ಈಗ ಶರೀರ ನಾನು ಅಂತ ನಾ ಭಾವನೆ ಮಾಡಿದ್ದೀನಿ, ನಿಮ್ಗೆ ತೋರ್ತದೇನದು? ತೋರುವುದಿಲ್ಲ. ಅಂತೂ ಇವನ್ನೆಲ್ಲ ಕ್ರೋಢೀಕೃತ ಮಾಡ್ರಿ. ಈಗ ಮನ ಬುದ್ಧಿಗಳು ಇನ್ನೊಬ್ಬರಿಗೆ ತೋರುವುದಿಲ್ಲ ಅಂದಿದ್ದು ನನಗೆ ತೋರ್ತಾವೆ. ಅದಕ್ಕೆ ಏನಂದ್ರು, ತನು ಮೊದಲಾದ ತೋರಿಕೆ ಇವೆಲ್ಲ ಬಂದು ಈಗ ಶರೀರ ಮೊದಲು ಮಾಡಿಕೊಂಡು ಒಳಗೆ ಇಂದ್ರಿಯ ಸಮೂಹ ಎಲ್ಲ ಬಂತು. ಮನ, ಬುದ್ಧಿ, ಚಿತ್ತು, ಅಹಂಕಾರ ಇತ್ಯಾದಿ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡದಿರೇ ಕೆಟ್ಟುದಲ್ಲವೇ? ತಮ್ಮ ತಮ್ಮ ಕರ್ತವ್ಯ ಅವು ಮಾಡದೆ ಹೋದರೆ ಅವು ಕೆಟ್ಟು ಅಂತ ಅರ್ಥ ಮಾಡ್ತಾರೋ ಇಲ್ಲೋ? ಅಡುಗೆ ಮನೆಯಾಗ ಈರುಳ್ಳಿ ವಗೈರೆ ತರಕಾರಿ ಹೆಚ್ಚಲಿಕ್ಕೆ ಒಂದು ಒಳ್ಳೆ ಚಲೋ ಇಳ್ಗಿ ತಂದಿದ್ರು ಅಂತ ಇಟ್ಕೊಡ್ರಿ, ಅಥವಾ ಚಾಕೋ ತಂದಿದ್ರು ಅಂತ ಇಟ್ಕೊಡ್ರಿ. ತಂದು ಒಂದು ಕಡೆ ಇಟ್ಟು ಮರೆತು ಬಿಟ್ರು. ಅದನ್ನು ಏನಾಯಿತು? ಇಟ್ಟು ಮರೆತು ಬಿಟ್ರು. ಅದು ಎಲ್ಲಿ ಇಟ್ಟಿದ್ರೆ ಅಲ್ಲಿ ಜಂಗ್ ಹಿಡೀತು. ಆಯ್ತು, ಮುಂದೆ ಎಂದೋ ಒಂದಿನ ಏನೋ ತೊಗೊಳಕ್ಕೆ ಹೋಗಿ ಅದು ಕೈಗೆ ಸಿಕ್ತು. ತಂದ ತರಕಾರಿ ಹೆಂಚಾಕೋ ಅದೆಲ್ಲ ಮಂಡಾಗಿತ್ತು, ಜಂಗ್ ಹಿಡಿದು. ಅದು ಕೆಟ್ಟತ್ತೆ ಅಂತಾರೆ ಇಲ್ಲ? ಚಾಕೋರ ಆಗಲಿ, ಇಳಿಗೆ ಮನೆಯರ ಆಗಲಿ, ತನ್ನ ಕೆಲಸ ಮಾಡದೆ ಹೋದ್ರೆ ಕೆಟ್ಟತ್ತೆ ಅಂತಾರೋ ಇಲ್ಲೋ? ಕೆಟ್ಟತ್ತೆ ಅನ್ನೋದಿಲ್ಲ. ದೃಷ್ಟಾಂತ ಇದು, ದೃಷ್ಟಾಂತ. ಕೆಟ್ಟತಿ ಯಾಕೆ? ಅದು ಮಂಡಾಗಿ ಹೋಗೈತಿ, ಜಂಗ್ ಹಿಡೋದು, ಅದ್ರಾಗ ಏನು ಉಳಿದಿಲ್ಲ, ಮಂಡಾಗಿ ಹೋಗೈತಿ. ಹಾಗೆ ಈ ತತ್ವಜ್ಞಾನಿಯ ಶರೀರದಲ್ಲಿ ಇರುವಂತಹ ಕಣ್ಣು ನೋಡೋದಿಲ್ಲ, ಕಿವಿ ಕೇಳೋದಿಲ್ಲ, ನಾಲಿಗೆ ಮಾತಾಡೋದಿಲ್ಲ, ತಮ್ಮ ತಮ್ಮ ವ್ಯವಹಾರಗಳನ್ನು ಮಾಡೋದು ಬಿಟ್ಟಿದ್ದಾವೆ. ಅವನ ದೃಷ್ಟಿಯಿಂದ ಹೇಳಕತ್ತೇವಿ. ಅವನ ದೃಷ್ಟಿಯಿಂದ ಶರೀರ ಊಟ ಮಾಡ್ತದಲ್ಲ, ಕಣ್ಣು ನೋಡ್ತದಲ್ಲ ಅಂದ್ರೆ ನಿಮ್ಮ ದೃಷ್ಟಿಯಿಂದ. ಯಾಕಂದ್ರೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅವನ ಶರೀರ ಬದುಕಿದೆ. ತನ್ನ ದೇಹವನ್ನು ಅನ್ಯ ದೇಹದಂತೆ ನೋಡ್ತಾನೆ. ಬಂದು ಹೋಗೈತೆ ಪೂರ್ವದಲ್ಲಿ ಅದು. ತನ್ನ ಶರೀರವನ್ನು ಇನ್ನೊಬ್ಬರ ಶರೀರದಂತೆ ನೋಡ್ತಾನೆ. ಅವನ ದೃಷ್ಟಿಯಲ್ಲಿ ಏನೂ ವ್ಯವಹಾರ ಇಲ್ಲ. ನನ್ನ ಇಂದ್ರಿಯ ಅಂತಿಲ್ಲ, ನನ್ನ ಮನಸ್ಸಂತಿಲ್ಲ, ನನ್ನ ಬುದ್ಧಿ ಅಂತಿಲ್ಲ. ಅದನ್ನು ಬರ್ದಾರೆ ಇಲ್ಲಿ. ಕರಣಗಳು, ಇಂದ್ರಿಯಗಳು, ಕರಣಗಳಂದ್ರೆ ಎಲ್ಲ ಬಂದು ಇಲ್ಲಿ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತು, ಅಹಂಕಾರ ಎಲ್ಲ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡದೆ ಹೋದರೆ ಕೆಟ್ಟವು ಅಲ್ಲವೇ? ಅವು ಕೆಟ್ಟಿದ್ದಾವಂತ ಅಂಗೀಕಾರ ಮಾಡ್ತಾರಿಲ್ಲೋ? ಅದಕ್ಕೆ ಇಳ್ಗಿ ಮನೆ ದೃಷ್ಟಾಂತ ಕೊಟ್ಟಿದ್ದೇನೆ, ಚಾಕೋ ದೃಷ್ಟಾಂತ ಕೊಟ್ಟಿದ್ದೇನೆ, ನೋಡ್ರಿ. ಕೆಟ್ಟುದಲ್ಲವೇ? ಕಾರ್ಯಗಳನ್ನು ಮಾಡದಿರೆ ಕೆಟ್ಟುದಲ್ಲವೇ? ಅವು ಕೆಟ್ಟುವಂತ ಅರ್ಥ ಅಲ್ಲವೇ ಅಂತ ಮುಂದೆ ಅದನ್ನ ಏನು ಮಾಡ್ತಾರೆ ಅಂದ್ರೆ, ಕೆಟ್ಟಿತ್ತಂದ್ರೆ ಮೂಲ ಕಬ್ಬಿಣದಾಗ ಹೋಗಿ ಅಂತಾರೆ. ಅದನ್ನು ಇಳ್ಗಿ ಮನೆ ಮೂಲ ಕಬ್ಬಿಣದಾಗ ಹೋಗಿ ಅಂದ್ರೆ ಮೂಲ ಸ್ವರೂಪ ಕಳಿಸೋದನ್ನು. ವೆಸ್ಟೇಜ್ ಅಂತೀರಲ್ಲ ನೀವು, ಅಥವಾ ವೇಸ್ಟ್ ಅಂತೀರಲ್ಲ. ವೆಸ್ಟೇಜ್ ಅನ್ನೋರು ಇವರು ಇಲ್ಲಿ ಕುಂತ ನೋಡಿ. ವೆಸ್ಟೇಜ್ ಬೇರೆ, ವೇಸ್ಟ್ ಬೇರೆ. ಅದು ಬೇಡ, ಆಗಲ್ಲ. ಯಾಕಾಗೋದು? ಸುಮ್ಮನೆ ಕೆಲಸ ಎಲ್ಲ ಬಗೆಸಲ್ದ ಅದು ಕೆಲಸಕ್ಕೆ ಬರೋದಿಲ್ಲ ಅಂದ್ಕೊಳ್ಳಿ ಕಬ್ಬಿಣದಾಗ ಹೋಗೋದು ಬಿಡ್ತಾರಲ್ಲ. ಹಾಗೆ ಮೂಲ ಕಾರಣವಾಗಿರುವಂತಹ ತಮ್ಮ ಪದಾರ್ಥಗಳಲ್ಲಿ ಲಯ ಹೊಂತಾವು. ಯಾವುವು? ಇಂದ್ರಿಯಗಳು. ಇವು ಮುಮುಕ್ಷುಗಳಿಗೆ ತಿಳಿಸುವುದು. ತತ್ವಜ್ಞಾನಿಗೆ ಲಯ ಹೊಂತಾವು ಅನ್ನೋದು ಅಪರಾಧ. ಯಾಕಂದ್ರೆ ಜಗತ್ತ ಇಲ್ಲ ಅವಾಗ ಲಯ ಹೊಂತಾವ ಅಂತ ಹೇಳಿದ್ರೆ ಮತ್ತೆ ಅಪರಾಧ ಆಕೈತಿ. ಮತ್ತು ಯಾರಿಗೆ ಅಂದ್ರೆ ಮುಮುಕ್ಷುಗಳಿಗೆ.
ಗ್ರಂಥ ಬರೆದದ್ದು ಮುಮುಕ್ಷುಗಳಿಗೆ ಅಂತ ಮೊದಲು ಆರಂಭದಲ್ಲಿ ಪಾಠ ಮಾಡಿ ಆಗೈತಿ. ಮುಮುಕ್ಷುಗಳಿಗೆ ಹೇಳುವುದಲ್ಲದೆ ತತ್ವಜ್ಞಾನಿ ತನಗೆ ತಾನು ಹೇಳಿಕೊಳ್ಳೋದಿಲ್ಲ. ಹಂಗಾರೆ ಅವನ ಶರೀರ ಇದೆ ಅಂದರೂ ಕೂಡ ಅದು ಕೆಟ್ಟದ್ದಲ್ಲವೇ? ಯಾಕೆ ತನ್ನ ಕೆಲಸನ ಮಾಡೋದಿಲ್ಲ ಅದು. ಈಗ ಇಂದ್ರಿಯಗಳನ್ನ ಹೇಳೇ ಆಯಿತು, ನೋಡೋವ್ರಿಗೂ ಹೇಳಕತ್ತಾರೆ ಈಗ ಅವನ ಶರೀರ ಕೆಟ್ಟದ್ದ. ನಾವೊಂದು ಕೆಟ್ಟದ್ದಂತ ಯಾಕೆ ಹೇಳ್ತಾರೆ? ನಿಂದು ಅದ ಅಂತಂದ್ರೆ ಅರ್ಥ. ನಿನ್ನ ಸ್ವರೂಪ ತಿಳಿದಾಗ ನಿಂದು ಅದ, ನೀ ತಿಳಿದೇ ಇದ್ದದ್ರಿಂದ ಖರೆ ಅನ್ನಕತ್ತಿ ಅನ್ನುವ ಅರ್ಥ ಇದರಲ್ಲಿ ತುಂಬಿದೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸೋಣ. ಮತ್ತು ಉಳಿದದ್ದು ನಾಳೆ. ಸೂತ್ರದ ಅರ್ಥ ಅಷ್ಟೇ ಸಂಕ್ಷಿಪ್ತ. ನಾಳೆ ಅಥವಾ ಸಾಯಂಕಾಲ ತಿಳಿಯೋಣ ಅಂತ ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.